ಓಂ ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂತನ್ನ ಆಸುವ. ಓಂ. ಎಲ್ರಿಗೂ ಕೂಡ ನಮಸ್ಕಾರ. ಶ್ರೀಮಾನ್ ಶ್ರೀಕಂಠಯ್ಯನವರು ದೇಹತ್ಯಾಗ ಮಾಡಿದ್ದಾರೆ. ಅದರ ಪ್ರಯುಕ್ತ ಒಂದು ಶ್ರದ್ಧಾಂಜಲಿ ಸಭೆಯನ್ನು ವ್ಯವಸ್ಥೆಗೊಳಿಸಲಾಗಿದೆ. ಅದರಲ್ಲಿ ಭಾಗವಹಿಸ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ. ಶ್ರೀಕಂಠನವರಿಗೆ ವೇದಗಳ ಬಗ್ಗೆ ಅಪಾರವಾದಂಥ ಶ್ರದ್ಧೆ, ಪ್ರಚಾರ ಮಾಡಬೇಕು ಅಂತಕ್ಕಂಥ ಉತ್ಸಾಹ ಇದ್ದಂಥ ಜನ ಅವರು. ಅವರ ಮನೆಯಲ್ಲಿ ವೈದಿಕ ಚಿಂತನೆ ನಡೀತಾ ಇತ್ತು. ಒಂದು ಘಟನೆ ಹೇಳಬೇಕು ನಾನು. ಇವತ್ತಿನ ಲೆಕ್ಕಕ್ಕೆ ಇವರು ಬ್ರಾಹ್ಮಣ ಜಾತಿ ಅಲ್ಲ, ಆದರೆ ವೇದಗಳ ವಿಚಾರವನ್ನು ಶ್ರದ್ಧೆಯಿಂದ ಪಾಲಿಸಬೇಕು ಅಂತಕ್ಕಂಥ ತುಡಿತ ಇರುವಂಥ ಜನ. ಅವರ ಮಗಳಿಗೆ ಉಪನಯನ ಮಾಡ್ತಾಯಿದ್ರು. ಇದೇನು ಮಗಳಿಗೆ ಉಪನಯನ? ಹೌದು. ವೇದಗಳಲ್ಲಿ ಗಂಡು ಹೆಣ್ಣು ಭೇದ ಇಲ್ಲದೆ, ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಉಪನಯನ ಸಂಸ್ಕಾರವನ್ನು ಹೇಳಿದ್ದಾರೆ. ಏಕೆಂದರೆ ಉಪನಯನ ಮತ್ತು ಜನಿವಾರ ಅಂತಕ್ಕಂಥದ್ದು ಜಾತಿ ಸೂಚಕ ಅಲ್ಲ, ಕರ್ತವ್ಯ ಸೂಚಕ. ಆ ಯಜ್ಞೋಪವೀತೆಯನ್ನು ಹಾಕ್ತೀವಿ ನಾವು, ಆ ಯಜ್ಞೋಪವೀತಕ್ಕೆ ಸಂಬಂಧಪಡದೆ ಕೆಲವು ಕರ್ತವ್ಯಗಳು ಸೇರಿಕೊಂಡಿದ್ದಾರೆ ಜೊತೆಗೆ. ಆ ಕರ್ತವ್ಯಗಳನ್ನು ನಾನು ನಿಭಾಯಿಸ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ಹಾಕ್ಕೊಳ್ತಕ್ಕಂಥ ಯಜ್ಞೋಪವೀತ. ಅದೇನು ಎತ್ತ ಅನ್ನೋ ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ನಾನು ಯಾವುದೋ ಜಾತಿಗೆ ಸೇರಿದಂಥ ಜನಿವಾರ ಹಾಕ್ಕೊಂಡ್ರೆ ಅದು ಜನಿವಾರ ಅಲ್ಲ, ಬರೀ ದಾರ ಅಷ್ಟೇನೆ. ಇವರ ಮಗಳಿಗೆ ಉಪನಯನ ಮಾಡ್ತಾಯಿದ್ದರು. ಗಂಡು ಹೆಣ್ಣು ಭೇದ ಇಲ್ಲದೆ ವೇದಗಳು ಎಲ್ಲರಿಗೂ ಉಪನಯನ ಹೇಳಿದೆ, ಅದರ ಪ್ರಕಾರ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರ ಎದುರು ಮನೆಯಲ್ಲಿ ನೀರು ತೋಳ್ಬೇಕಂತ ಸಂದರ್ಭ ಬಂತು. ಶ್ರೀಕಂಠಯ್ಯನವರ ತಾಯಿ ಅವ್ರ ಮನೆಗೆ ಹೋಗಿದ್ದಾನೆ, ಈ ಥರ ನಮಗೆ ಸ್ವಲ್ಪ ನೀರಿನ ಅವಶ್ಯಕತೆ ಕೊಡಿ ಅಂತ ಕೇಳಿದ್ರು. ಅವ್ರು ನೀರೇನೋ ಕೊಟ್ಟರು. ಆಮೇಲೆ ಅವರೊಂದು ಪ್ರಶ್ನೆ ಇವ್ರ ತಾಯಿಗೆ, ಅಲ್ಲಮ್ಮ, ನಿಮ್ಮ ಜಾತಿ ಒಳಗೆ ಉಪನಯನ ಅನ್ನೋದೇ ಇಲ್ಲ, ಇನ್ನು ಹೆಣ್ಮಕ್ಳು ಉಪನಯನ ಅಂತ ಮಾಡ್ತಾ ಇದ್ದೀರಾ, ಇದು ಹೇಗಿದು ಅಂತ ಅವ್ರದ್ದೇನೋ ಸಂಶಯ ಕೇಳಿದ್ರು. ಆಗ ಶ್ರೀಕಂಠಪ್ಪನವ್ರ ತಾಯಿ, ಅಮ್ಮ, ಈ ಉಪನಯನ ಮಾಡೋದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ಕೇಳಿದ್ರು. ಒಳ್ಳೆ ಕೆಲಸವೇ ಅಂತ, ಕೆಟ್ಟ ಕೆಲಸ ಅಂತ ಹೇಳೋ ಕೆಲಸ ಸಾಧ್ಯ? ಸರಿ ಬಿಡಿ, ಒಳ್ಳೆ ಕೆಲಸ ಮಾಡಲಿ ಬಿಡಿ ಅಂದ್ಬಿಟ್ಟು ಬಂದ್ಬಿಟ್ರೆ ಅಷ್ಟೇ. ನಿನ್ನೆ ಅಂದರೆ ಒಂದು ಗಂಭೀರವಾದಂಥ ಪ್ರಶ್ನೆಗೆ ಎಷ್ಟು ಸರಳವಾದಂಥ ಉತ್ತರವನ್ನು ಮನ ಮುಟ್ಟುವಂತೆ ಕೊಟ್ರಲ್ಲ, ಅದು ವಿಶೇಷ. ಆ ಸಂಸ್ಕಾರವೇ ಶ್ರೀಕಂಠಪ್ಪನವ್ರ ರಕ್ತದಲ್ಲಿ ಹರಿದು ಬಂದಿರತಕ್ಕಂಥದ್ದು. ವೇದ ಅಂತಂದರೆ ಆಯಿತು ಅವರಿಗೆ ಶ್ರದ್ಧೆ. ತನು ಮನ ಧನ ಎಲ್ಲ ಕೊಟ್ಟು ವೇದ ಪ್ರಚಾರಕ್ಕೆ ನಿಂತಹ ಜನ ಅವರು. ಅದಕ್ಕೆ ಇನ್ನೊಂದು ಘಟನೆ ಹೇಳೋದಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುತ್ತೆ. ಆ ಥರ ಒಂದು 3-4 ಸಮ್ಮೇಳನಕ್ಕೆ ಈ ಆರ್ಯ ಸಮಾಜ ಬೆಂಗಳೂರು ವಿಶೇಷವಾಗಿ ಅವರು ಒಂದು ಸ್ಟಾಲ್ ಹಾಕೋದುಂಟಲ್ಲಿ. ಅಲ್ಲಿ ವೈದಿಕ ಸಾಹಿತ್ಯ ಮತ್ತು ದಯಾನಂದರ ಅನೇಕ ಪುಸ್ತಕಗಳನ್ನು ಮಾರುವಂಥ ಒಂದು ಸಂದರ್ಭ ಅದು. ನಾನು ಹೋಗಿದ್ದೆ, ಶ್ರೀಕಂಠಪ್ಪನವರು ಬಂದಿದ್ದರು. ಅವರಿಗೆ ಆ ಪುಸ್ತಕಗಳು ಮಾರಾಟ ಮಾಡೋಕ್ಕೂ ಉತ್ಸಾಹ ಎಷ್ಟಿತ್ತು ಅಂತಂದರೆ, ನಮಗೆ ಯಾರಿಗೂ ಐಡಿಯಾ ಇಲ್ಲ, ಅವರೇ ಒಂದು ಐಡಿಯಾ ಹುಡ್ಕೊಂಡ್ಬಿಟ್ಟು ಒಂದು ನಾಟಕ ಶುರು ಮಾಡಿಬಿಟ್ರು. ನಮ್ಮ ಯಾವ ಒಂದು ಸ್ಟಾಲ್ ಇತ್ತು ಆ ಸ್ಟಾಲಿಂದ ಹೊರಟೋಗೋದು. ಹೊರಟೋಗಿ ಒಂದು 1/4 ಗಂಟೆ 20 ನಿಮಿಷ ಆದಮೇಲೆ ಯಾರೋ ಬೇರೆ ಸಂದರ್ಶಕರು ಬಂದ ಹಾಗೆ, ಬೇರೆ ಜನ ಬಂದ ಹಾಗೆ ಆ ಜನದ ಮಧ್ಯೆ ಬಂದ್ಬಿಡೋದು, ಬಂದು ನಮ್ಮ ಸ್ಟಾಲ್ ಹತ್ರ ನಿಂತ್ಕೊಂಡ್ಬಿಟ್ಟಿದ್ದೇನೆ. ಅಲ್ಲಿರ್ತಕ್ಕಂಥ ಪುಸ್ತಕಗಳೆಲ್ಲ ಹೀಗೆ ಹಾಗೆ ತೆರವಾಕಿ, ಏನ್ರಿ ಇದು, ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿ ಎಲ್ಲ ಹಾಳು ಮಾಡೋಂಥ ವಿಚಾರ ಎಲ್ಲ ಬರೆದಿರಲ್ಲ ಅಂತ ಗಲಾಟೆ ಶುರು ಮಾಡಿಬಿಡೋರು. ಅದು ನಮಗೆ ಗೊತ್ತಷ್ಟೇ, ಬೇರೆ ಜನಕ್ಕೆ
ಇವ್ರು ಯಾರೋ ಸೀರಿಯಸ್ಸಾಗಿ ಗಲಾಟೆ ಮಾಡ್ತಾರೆ ಅಂತ ಅನಿಸೋದು. ಹಾಗೆ ಅದೇನು ಇದೇನು ವಿಗ್ರಹಾರಾಧನೆ, ದೇವ್ರನ್ನ ಪೂಜೆ ಮಾಡೋದು ಹೇಗೆ, ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು, ಹೇಗೆ, ಅದೆಲ್ಲ ಇಲ್ಲಿರೋದಕ್ಕೂ ನಾವು ಮಾಡ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆಯಲ್ಲ, ಈಗ ಗಲಾಟೆ ಶುರು ಮಾಡೋರು. ಅಂತ ಕೂಗಾಟ. ಅವ್ರಿಗೆ ನಾನು ಉತ್ತರ ಹೇಳೋದು, ಇಲ್ಲ ಹಾಗೆಲ್ಲ ನೋಡಿ, ವೇದಗಳು ಅಂದರೆ ಹೀಗೆ, ಆ ವೇದಗಳಲ್ಲಿರ್ತಕ್ಕಂಥ ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದು ಸತ್ಯವಾದಂಥ ವಿಚಾರ. ಇದು ಇವತ್ತು ನಮಗೆ ಸಂಪ್ರದಾಯದ ಅನೇಕ ತರಹದ ಗೊಡ್ಡುತನವು, ಅನೇಕ ಥರದ ಮೌಢ್ಯಗಳು ಬಂದಿದೆ. ಅಪ್ಪ ಹಾಕಿದ ಆಲದ ಮರಕ್ಕೆ ನೇತು ಹಾಕೊಳ್ಳೋದು ಅನ್ನೋ ಪದ್ಧತಿಗಳು ನಡೀತಾ ಇದ್ದಾರೆ ಹೊರತು ಯಾರು ಕೂಡ ಸ್ವಂತ ಚಿಂತನೆ, ಅಧ್ಯಯನ, ವಿಮರ್ಶೆ ಮಾಡ್ತಾ ಇಲ್ಲ. ಹೀಗೆ ಸುಮಾರು ಒಂದು 1/4 ಗಂಟೆ 20 ನಿಮಿಷ ಅಂತ ಗಲಾಟೆ ನಮ್ಮದು ಅವ್ರದ್ದು. ಅವ್ರ ಧ್ವನಿ ಏರಿಸಿ ಮಾತಾಡೋದಕ್ಕೆ ನಾನು ಆ ಧ್ವನಿಗೆ ಸೇರಿಸುವಂಥ ರೀತಿಯಲ್ಲಿ ಉತ್ತರ ಹೇಳೋದಕ್ಕೆ ಧ್ವನಿ ಏರಿಸಿ ಮಾತಾಡೋದು. ಏನಾಗೋದು ಅಂದರೆ ಈ ಗಲಾಟೆ ಒಳಗೆ ಈ ಜನಕ್ಕೆ ಕುತೂಹಲ ಬಹಳ ಜಾಸ್ತಿ. ಅದು ಜಗಳ ಗಿಗಿಲ್ಲ ಅಂದ್ರಂತೂ 4 ಕಣ್ಣು ಮಾಡ್ಕೊಂಡು ನಿಂತ್ಕೊಂಡು ನೋಡ್ಬಿಡ್ತಾರೆ ಅವರು. ತುಂಬ ಜನ ಸೇರೋಗ್ಬಿಡೋರು ನಮ್ಮ ಅಂಗಡಿ ಮುಂದೆ. ಒಂದು 20-25 ಜನ ಏನೋ ಜಗಳ ಆಗ್ತಾಯಿದೆ ಅಂತ. ಅವ್ರಿಗೆಲ್ಲ ನಾವು ಮಾತಾಡೋದಂಥ ವಿಚಾರ ಇದೆಯಲ್ಲ, ನಾವು ಮಾಡೋಂಥ ವಾದ ಇದೆಯಲ್ಲ, ಅದೆಲ್ಲ ಅವ್ರಿಗೆ ಪಾಠ ಅವರಿಗೆ. ಆಮೇಲೆ ಕೊನೆಗೆ ಸೋತು ಶ್ರೀಕಂಠಪ್ಪನವರು, ಸರಿ ಅದೇನು ಅಂತ ನೋಡೋಣ, ಒಂದಷ್ಟು ಪುಸ್ತಕಗಳು ಕೊಡಿ ನನಗೆ ಅನ್ನೋರು. ಸರಿ, ಅದು ಇದು ಎಲ್ಲ ಆರಿಸಿದ್ದೇನೆ, ಇದಕ್ಕೊಂದು 300 ರೂಪಾಯಿ ಆಯಿತು, ತೋಳಿ ಶ್ರೀಕಂಠ ಕೊಡೋದು. ಅದನ್ನು ನೋಡಿ ಅವ್ರ ಪುಸ್ತಕ ತೊಗೊಂಡು 300 ರೂಪಾಯಿ ಕೊಟ್ಟು ಆ ಕಡೆ ಹೋದ ಮೇಲೆ ಈ 20-25 ಜನ ಸೇರಿದ್ರಲ್ಲ, ಅವರೆಲ್ಲ ಅನೇಕ ಜನ ಅವರು ಕೊಟ್ರಲ್ಲ ಅದೇ ಸೆಟ್ ನಮಗೂ ಕೊಡಿ, ಅವರು ಕೊಟ್ರಲ್ಲ ಅದೇ ಸೆಟ್ ನಮಗೂ ಕೊಡಿ ಅಂಥೇಳಿ ಸುಮಾರು 10-20 ಸೆಟ್ಟಿಗೆ ಖರ್ಚಾಗ್ಬಿಡೋದು. ಅಂದರೆ ಇವರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ, ಇವರು ವ್ಯಾಪಾರಕ್ಕೆ ಹೀಗೆ ಮಾಡ್ತಾರೆ ಅಂತ ಹೇಳಿ ಜನಕ್ಕೆ ಗೊತ್ತಾಗ್ತಾನೆ ಇರಲಿಲ್ಲ. ಆಯಿತು, ಸುಮಾರು ಪುಸ್ತಕಗಳೆಲ್ಲ ವ್ಯಾಪಾರ ಆಗೋದು. ಆಮೇಲೆ 10 ನಿಮಿಷ ಬಿಟ್ಟು ತಿರ್ಗಾ ಬಂದು ಅವ್ರು ತೊಗೊಂಡು ಪುಸ್ತಕ ಅಲ್ಲಿಟ್ಬಿಟ್ಟು ಮತ್ತೆ ಸ್ಟಾಲಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋರು ನಮ್ಮ ಜೊತೆಗೆ. ಈ ಥರ ಸುಮಾರು ಸಲ ಮಾಡೋ, ಒಂದು ದಿನದಲ್ಲಿ ಒಂದು 4-5 ಸಲ, ಪ್ರತಿ ಸಲ ಪುಸ್ತಕ ಚೆನ್ನಾಗಿ ಮಾರಾಟ ಆಗೋದು. ಇದು ಅವರು ನಮ್ಮ ಜೊತೆ ಮಾಡ್ತಾಯಿದ್ದಂಥ ಒಂದು ನಾಟಕ ಮತ್ತು ವೇದ ಪ್ರಚಾರ ಮತ್ತು ವೈದಿಕ ಸಾಹಿತ್ಯದ ಮಾರಾಟ. ಭಾಳ ಮಜಾ ಇರೋದು. ಅದೆಂಗ್ರಿ ಇದೆಂಗ್ರಿ ಆಗುತ್ತೆ ಅಂತ ಹೇಳಿ ಜೋರಾಗಿ ಹೋಗೋದು. ನನ್ನ ಜೊತೆಗೆ ಅವ್ರಿಗೆ ಉತ್ತರ ಹೇಳೋಕ್ಕೆ ನಮ್ಮ ಆರ್ ಕೃಷ್ಣಮೂರ್ತಿಗಳು ಅಂತ ಒಬ್ಬರು. ನಾವಿಬ್ಬರು ಸರ್ ಸಮಾಧಾನ ಮಾಡೋದು, ಹಾಗೆಲ್ಲ ಹೀಗೆಲ್ಲ ಅಂತ. ಆ ಮಧ್ಯೆ ಒಂದು ಪುಸ್ತಕ ಖರ್ಚಾಗ್ಬಿಡೋದು. ಹೀಗೆ ವೇದಗಳ ಪ್ರಚಾರ ಅಂತಂದರೆ ಯಾವುದೇ ತರಹದ ನಾಟಕಕ್ಕೂ ಸರಿ, ಯಾವುದೇ ತರಹದ ಕೂಹಕಕ್ಕೂ ಸರಿ. ಇದು ಅವರ ಒಂದು ಸ್ವಭಾವ. ಈಗ ಆ ವೇದಗಳ ಬಗ್ಗೆ ಒಂದಷ್ಟು ನಾನು ಹೇಳಬೇಕು ನಾನು. ಯಾಕೆಂದರೆ ಅವ್ರ ಮೇಲೆ ಅಷ್ಟು ಪ್ರಭಾವ ಬೀರಿದಂಥ ವೇದಗಳಲ್ಲಿ, ಅವ್ರ ಮೇಲೆ ಅಂತ ಅಷ್ಟೇ ಅಲ್ಲ, ಇದೇ ಥರ ಎಷ್ಟೋ ಜನರ ಮೇಲೆ ಪ್ರಭಾವ ಬೀರಿದೆ ವೇದ. ಅಯ್ಯೋ ಇದು ಎಷ್ಟು ಚೆನ್ನಾಗಿದೆ, ಇದು ನಾವಿದು ಬಂದಿರತಕ್ಕಂಥ ಸಂಪ್ರದಾಯದ ಪದ್ಧತಿ ಏನಿದೆ ಇದರಲ್ಲಿ ಅಷ್ಟು ಸ್ವಾರಸ್ಯ ಇಲ್ಲ, ನಮ್ಮ ಪ್ರಶ್ನೆಗೆ ಉತ್ತರ ಹೇಳಲ್ಲ, ಇಲ್ಲಿ ನಮ್ಗೆ ಉತ್ತರ ಸಿಗುತ್ತೆ ಅಂತಕ್ಕಂಥ ಅಭಿಮಾನದಿಂದ ವೇದವನ್ನು ಅಧ್ಯಯನ ಮಾಡಿ ಪ್ರಚಾರ ಮಾಡ್ತಾರೋ ಬೇಕಷ್ಟು ಜನ ಇದ್ದಾರೆ. ಇವರು ಅದರಲ್ಲಿ ಒಂಥರ ಫಸ್ಟ್ ಅಂತ ಹೇಳ್ಬೋದು ನಾವು. ಅಷ್ಟು ಉತ್ಸಾಹದಿಂದ ಕೆಲಸ ಮಾಡೋರು. ವಯಸ್ಸು ಲೆಕ್ಕಕ್ಕೆ ಬರ್ತಾನೆ ಇರಲಿಲ್ಲ. ಏನದು ವೇದ? ಇವತ್ತು ಸಾಮಾನ್ಯವಾಗಿ ವೇದ ಅಂದರೆ ಸರಿಯಾದ ತಿಳುವಳಿಕೆಗಿಂತ ತಪ್ಪು ತಿಳುವಳಿಕೆ ಜಾಸ್ತಿ ಇದೆ. ಅದು ಯಾರೋ ಭಾರತೀಯರ ಧರ್ಮಗ್ರಂಥವಂತೆ, ಭಾರತೀಯರಲ್ಲದವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಭಾರತದಲ್ಲೂ ಕೂಡ ಬರೀ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಂತೆ, ಬೇರೆ ಮತದವ್ರಿಗೆ ಸಂಬಂಧ ಇಲ್ಲ. ಹಿಂದೂಗಳಲ್ಲೂ ಕೂಡ ಬ್ರಾಹ್ಮಣರು ಅಂತ ಒಂದು ಜಾತಿ ಇದೆ, ಅವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಅದೂ ಅಲ್ಲ, ಬ್ರಾಹ್ಮಣರಲ್ಲಿ ಬರೀ ಗಂಡಸರು ಮಾತ್ರ ವೇದ ಓದೋದು, ಹೆಂಗಸರು ವೇದ ಓದೋ ಹಾಗಿಲ್ಲ. ಎಲ್ಲ ಏನೋ ತಪ್ಪು ತಿಳುವಳಿಕೆ ಇದೆ. ಆದರೆ ಇವೆಲ್ಲವೂ ಕೂಡ ಸುಳ್ಳೆ, ತಪ್ಪೆ. ವಾಸ್ತವಿಕತೆ ಏನು ಅಂತಂದರೆ, ಜೀವನ ಹೇಗೆ ನಡೆಸಬೇಕು, ಜೀವನದಲ್ಲಿ ಸುಖ ಸಂತೋಷ ಹೇಗೆ ಅನುಭವಿಸ್ಬೇಕು, ನೆಮ್ಮದಿಯಿಂದ ಹೇಗಿರಬೇಕು, ನಮಗೂ ಹಿತ ಸಂತೋಷ, ಬೇರೆಯವ್ರಿಗೂ ಹಿತ ಸಂತೋಷ ಕೊಡ್ತಕ್ಕಂಥ ರೀತಿಯಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ತಿಳಿಸ್ಕೊಡೋದು ವೇದ ಅಷ್ಟೇ. ಯಾರಿಗೆ ಬೇಕು, ಯಾರಿಗೆ ಬೇಡ. ಯಾವುದೇ ಜಾತಿ, ಮತ, ಪಂಥ, ಪಂಗಡ, ಲಿಂಗ ಯಾವ ಭೇದವೂ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕಂತ ವಿಚಾರಗಳು ಅದರಲ್ಲಿ ಸ್ಪಷ್ಟ ಇದೆ. ಇವತ್ತು ಇನ್ನೂ ಬೇರೆ ಆಪಾದನೆಗಳು ಮಾಡ್ತಾರೆ. ಜಾತಿ ಪದ್ಧತಿ ವೇದದಿಂದ ಬಂದಿದ್ದು ಅಂತ ಗಲಾಟೆ ಮಾಡಿಬಿಡ್ತಾರೆ. ವೇದಗಳಲ್ಲಿ ಎಲ್ಲಿ ಕೂಡ ಅಪ್ಪಿತಪ್ಪಿ ಜಾತಿ ಪದ್ಧತಿ ಇಲ್ಲ, ಸ್ಪಷ್ಟ ಇರಲಿ. ಒಂದು ಮಂತ್ರ ಇವತ್ತು ಹೇಳ್ತಾ ಇರ್ತಕ್ಕಂಥ ಜಾತಿ ವಿಚಾರ ವೇದದಲ್ಲಿದ್ದರೆ ತೋರಿಸ್ಲಿ ಯಾರು, ಇದೊಂದು ಸವಾಲು ಇದು ಅಂತ ನೆನ್ಕೊಳ್ಬೇಕಿದೆ.
ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥದ್ದು ಇದೆ, ಇಲ್ಲಂತಲ್ಲ. ಆದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವೇದದಲ್ಲಿರ್ತಕ್ಕಂಥದ್ದು ಜಾತಿ ಅಲ್ಲ. ಇವತ್ತು ನಾವು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ವರ್ಣ ಅಂತ. ನಾವು ನಮ್ಮ ಗುಣ, ಸ್ವಭಾವ, ಸಾಮರ್ಥ್ಯ ಇದಕ್ಕೆ ಅನುಗುಣವಾಗಿ ಆರಿಸಿಕೊಳ್ಳುವಂಥ ಜೀವನ ಕ್ರಮ. ಅದು ಬೇಕಾದ್ರೆ ಆರಿಸ್ಬೋದು, ನಮ್ಮ ಇಷ್ಟ. ಹುಟ್ಟಿನಿಂದ ನಮಗೆ ಈ ವರ್ಣ ಬರೋದಿಲ್ಲ, ಆರಿಸಿಕೊಳ್ಳೋದು ನಂತರದಲ್ಲಿ. ಹುಟ್ಟಿನಿಂದ ಜಾತಿ ಅಂತೂ ಬರೋದಿಲ್ಲ, ಬಂದರೆ ಒಂದೇ ಜಾತಿ, ಮನುಷ್ಯ ಜಾತಿ ಅಷ್ಟೇ. ಹೀಗೆ ಹೇಳಿದ ತಕ್ಷಣ ಅಂತ ಎಲ್ಲರೂ ಬ್ರಾಹ್ಮಣರಾಗಿ ಇಷ್ಟಪಡ್ತಾರೆ, ಯಾರೋ ಬೇರೆ ಜಾತಿ ಇಷ್ಟಪಡಲ್ಲ ಅಂತ. ಜಾತಿ ಅಲ್ಲಪ್ಪ, ವರ್ಣ ಅದು. ಮತ್ತು ವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಗಳೇನಿದೆ, ಈ ವರ್ಣಗಳು ಸಮಾನ, ಯಾವುದೂ ಹೆಚ್ಚಲ್ಲ, ಯಾವುದೂ ಕೀಳಲ್ಲ. ಅಜ್ಯೇಷ್ಠಾಸೋ ಕನಿಷ್ಠಾಸಃ ಸಂಭ್ರಾತರೋ ವಾವರ್ಧುಸ್ಸೋ ಭಗಾಯ. ಸ್ಪಷ್ಟ ಇದೆ ಇದು. ನಿಮ್ಮಲ್ಲಿ ಯಾರೂ ಕೂಡ ಸುಪೀರಿಯರ್ ಅಲ್ಲ, ಶ್ರೇಷ್ಠ ಅಲ್ಲ, ಉಚ್ಚ ಅಲ್ಲ. ಹಾಗೇನೇ ನಿಮ್ಮಲ್ಲಿ ಯಾರಿದ್ದಾರೆ, ನಿಮ್ಮಲ್ಲಿ ಯಾರು ಕೂಡ ನೀಚರೂ ಇಲ್ಲ, ಕನಿಷ್ಠಾಸ, ಕೀಳು ಇಲ್ಲ, ಮೇಲೂ ಇಲ್ಲ, ಕೀಳಿಲ್ಲ. ಹಾಗಾದ್ರೆ ಏನು, ಸಮ ಸಹೋದರಂತೆ ನೀವೆಲ್ಲರೂ ಒಂದುಗೂಡಿ ನಿಮ್ಮ ಸೌಭಾಗ್ಯವನ್ನು ಅರಸಿರಿ, ನಿಮ್ಮ ಸೌಭಾಗ್ಯವನ್ನು ಪಡೆಯಿರಿ, ಮುಂದುವರಿಯಿರಿ. ಇಷ್ಟೇ ವೇದ ಹೇಳೋದು. ಸರಿ, ವೇದ ಓದಿಲ್ಲ ಇವರು, ಯಾರೋ ಎಲ್ಲೋ ಏನೋ ತಪ್ಪು ಓದ್ಬಿಟ್ಟು ಜಾತಿ ಪದ್ಧತಿ ವೇದದಲ್ಲಿದೆ ಅಂದ್ಬಿಡೋದು. ಇಲ್ಲ, ಆ ಥರದ್ದು ಶ್ರೀಕಂಠನವರು ಆ ಥರ ಜಾತಿ ಪದ್ಧತಿ ಅನುಸರಿಸ್ತಾ ಇರಲಿಲ್ಲ. ಸಸ್ಯಾಹಾರ ಬಹಳ ಮುಖ್ಯವಾಗಿತ್ತು ಅಷ್ಟೇ. ಸಸ್ಯಾಹಾರ ಮಾಡ್ತಕ್ಕಂಥವನು ಮನುಷ್ಯನ ಆಹಾರ ಸಸ್ಯಾಹಾರ ಅಷ್ಟೇ. ಸಸ್ಯಾಹಾರಿಗಳೆಲ್ಲ ಒಂದೇ. ಅವರು ಗುಣಕರ್ಮಕ್ಕೆ ತಕ್ಕಂತೆ ಕೆಲಸ ಮಾಡ್ತಾರೆ. ಒಬ್ಬರು ಜ್ಞಾನ ಪ್ರಸಾರ ಮಾಡ್ತಾರೆ, ಯಾರು ಮಾಡ್ತಾರೋ ಅವರು ಬ್ರಾಹ್ಮಣ. ಕೆಲವರು ನ್ಯಾಯಕ್ಕೆ ಹೋರಾಡ್ತಾರೆ, ಯಾರು ನ್ಯಾಯಕ್ಕೆ ಹೋರಾಡ್ತಾರೆ ಅವರು ಕ್ಷತ್ರಿಯ. ಹುಟ್ಟಿನಿಂದ ಬಂದದ್ದಲ್ಲ, ಅವರ ಯೋಗ್ಯತೆ, ಅವರ ಸಾಮರ್ಥ್ಯ, ಅವರ ಮನಸ್ಥಿತಿ ಮೇಲೆ ಹೋಗ್ತಕ್ಕಂಥದ್ದು. ಯಾರು ಕೃಷಿ, ಪಶುಪಾಲನೆ ಇತ್ಯಾದಿ ಎಲ್ಲ ಮಾಡ್ತಾರೆ ಅವನು ವೈಶ್ಯ. ಶೂದ್ರ ಯಾರು, ಅವನಿಗೂ ತಿಳುವಳಿಕೆ, ಜ್ಞಾನ ಇದ್ದು ಕಷ್ಟಕರವಾದ ಕೆಲಸ ಮಾಡೋ ಸಾಮರ್ಥ್ಯ ಇದೆ ಅವನಿಗೆ. ನಾವು ಕಷ್ಟ ಬಂದರೆ ಓಡೋಗ್ಬಿಡ್ತೀವಿ, ತಡೆಯಲ್ಲ ನಮಗೆ. ಆದರೆ ಅವನಿಗೆ ಆ ಸಾಮರ್ಥ್ಯ ಇದೆ ಅವನಿಗೆ. ಅದೊಂದು ಸ್ವಭಾವ ಕೂಡ. ಎಲ್ಲಿ ಏನೇ ಕಷ್ಟ, ಏನೇ ಸಮಸ್ಯೆ ಇತ್ತು ಅಂದರೆ ನಾನು ನಿಂತ್ಕೊಂಡು ಹೆಗಲ್ಕೊಡ್ತೀನಿ ಅನ್ನುವಂಥ ವ್ಯಕ್ತಿ ಅವನು. ಎಲ್ಲರದ್ದು ನಮಗೆ ಸಮಾಜಕ್ಕೆ ಸೇವೆ ಬೇಕು, ಎಲ್ಲ ಥರದ ಜನನೂ ಬೇಕು ನಮಗೆ. ಹಾಗಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವರ್ಣಗಳಲ್ಲಿ ಯಾವ ಭೇದವೂ ಇಲ್ಲ, ಮೇಲೂ ಕೀಳಂತಕ್ಕಂಥದ್ದು ಇಷ್ಟು ಸ್ಪಷ್ಟವಾಗಿದೆ ವೇದ. ಯಾಕೆ ಓದಬಾರ್ದು ಇವರು? ಜಾತಿ ಪದ್ಧತಿ ವೇದಗಳಿಂದ ಬಂದಿದ್ದು ಅಂತ ಒಂದು ದೊಡ್ಡ ಬೊಬ್ಬೆ ಹೊಡೆದು ಬಿಡೋದು ಸತ್ಯ ಅಲ್ಲ ಅದು. ಆಮೇಲೆ ವೇದಗಳಲ್ಲಿ ಸ್ತ್ರೀಯರಿಗೆ ಶೋಷಣೆ ಇದೆ. ಸ್ತ್ರೀಯರನ್ನ ಶೋಷಣೆ ಮಾಡಿ ಅವರ ಮನೆ ಆಳ್ತರ ಟ್ರೀಟ್ ಮಾಡ್ತಾರೆ. ಅದಕ್ಕೆ ವೇದವೇ ಕಾರಣ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳಿಬಿಟ್ಟಿದ್ದಾರೆ ಅಂತ. ಸ್ವಾಮಿ, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತಕ್ಕಂಥದ್ದು ವೇದ ಅಲ್ಲ, ಯಾವುದೋ ಸ್ಮೃತಿ ಗ್ರಂಥಗಳಲ್ಲಿ ಬಂದಿರತಕ್ಕಂಥದ್ದು. ನಮಗಂಥ ಪ್ರಮಾಣ ಏನಲ್ಲ. ವೇದಗಳಲ್ಲಿ ಮಾತ್ರ ಅದ್ಭುತವಾದಂಥ ಸ್ಥಾನವನ್ನು ಹೆಣ್ಣಿಗೆ ಕೊಟ್ಟಿದ್ದಾರೆ. ವೇದವನ್ನು ಸರಿಯಾಗಿ ನಾವು ಮನೆಗೆ ತಲುಪಿಸಿದ್ದೀವಿ ಅಂತಂದರೆ ಯಾವ ಮನೆಯಲ್ಲೂ ಹೆಣ್ಣಿನ ಶೋಷಣೆ ಆಗೋದಿಲ್ಲ, ಮತ್ತು ಈಗಿರೋದಕ್ಕಿಂತ ತುಂಬ ಹೆಚ್ಚಿನ ಗೌರವವಾದ ಸ್ಥಾನ ಸಿಗುತ್ತೆ ಅವಳಿಗೆ. ಇದೇ ಬೇಕಾದಂಗಿದೆ ಅಲ್ಲಿ ವೇದಗಳಲ್ಲಿ. ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾ ಇರ್ತಕ್ಕಂಥ ಹೆಣ್ಣಿಗೆ ವೇದ ಹೇಳ್ತಕ್ಕಂಥ ಪತಿಲೋಕೆ ವಿರಾಜ, ಇನ್ನು ಗಂಡನ ಮನೆಯಲ್ಲಿ ವಿರಾಜಿಸು ಅಂತ ಹೇಳೋದು. ಕೆಲಸ ಮಾಡಿಕೊಂಡು ಮಕ್ಕಳನ್ನ ಹೆತ್ಕೊಂಡು ಬಿದ್ದಿರೂ ಅಲ್ಲ. ಸರಿ, ಎಷ್ಟೋ ಅದ್ಭುತವಾದ ವಿಚಾರಗಳಿದೆ. ಹೆಣ್ಣಿಗೆ ಯಾವೊಂದು ಸ್ಥಾನಮಾನ ಬೇಕೋ ಆ ಸ್ಥಾನಮಾನ ಕೊಡ್ತಾರೆ. ಸ್ತ್ರೀ ಹಿ ಬ್ರಹ್ಮ ಬಭೂವಿತ, ಅವಳಿಗೂ ಕೂಡ ಗಂಡಸರಿಗಿದ್ದ ಹಾಗೆ ಆಲೋಚನಾ ಶಕ್ತಿ, ಚಿಂತನಾ ಶಕ್ತಿ, ಜ್ಞಾಪಕ ಶಕ್ತಿ, ವಿಮರ್ಶಾ ಶಕ್ತಿ ಎಲ್ಲ ಇದೆ. ಅವಳು ಕೂಡ 4 ವೇದಗಳ ಅಧ್ಯಯನ ಮಾಡಿ ವೇದಜ್ಞಳಾಗಬಹುದು ಅಂತಕ್ಕಂಥ ಮಾತು ವೇದದಲ್ಲಿ ಬರುತ್ತೆ. ಯಾಕೆ ನೋಡಲ್ಲ ಇವರು? ತಪ್ಪು ಅರ್ಥ ಮಾಡ್ಕೊಂಡು ವೇದವನ್ನು ನೇರವಾಗಿ ನೋಡಿದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಅರ್ಥ ಆಗುತ್ತೆ. ಈ ತರಹ ಅನೇಕ ವೈಶಿಷ್ಟ್ಯ ಕೂಡಿರ್ತಕ್ಕಂಥ ವೇದ ಏನಿದೆ, ಇವತ್ತು ಸಮಾಜದಲ್ಲಿರ್ತಕ್ಕಂಥ ಏನೆಲ್ಲ ಪಿಡುಗು ಸಮಸ್ಯೆಗಳಿದೆ, ಆ ಪಿಡುಗು ಸಮಸ್ಯೆಗಳಿಗೆ ಪರಿಹಾರ ಸಿಗಿದೆ. ಇಲ್ಲಿ ಸಮಸ್ಯೆ ಹುಟ್ಟಾಕಿದ್ದಲ್ಲ, ಇರೋ ಸಮಸ್ಯೆಗೆ ಪರಿಹಾರ ಹೇಳುತ್ತದೆ. ಆದ್ದರಿಂದಲೇ ಶ್ರೀಕಂಠಯ್ಯನವ್ರಿಗೆ ಅದರ ಬಗ್ಗೆ ಅತಿಯಾದಂಥ ಪ್ರೇಮ. ಮಾನವೀಯತೆಯನ್ನು ಹೇಳುತ್ತಲ್ಲ, ಇಷ್ಟು ಮಾನವೀಯತೆಯನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಇನ್ಯಾವುದೂ ಇಲ್ವಲ್ಲ ಅಂತ ಹೇಳಿ ಅದನ್ನು ಪ್ರಚಾರ ಮಾಡಬೇಕು, ತಿಳಿಸ್ಬೇಕು, ಅದರಂತೆ ಜೀವನ ನಡೆಸಬೇಕು ಅಂತ ಹೇಳಿ ಆಲೋಚನೆ ಮಾಡಿದಂಥ ಜನ. ಮತ್ತು ಸಾವಿನ ವಿಚಾರಕ್ಕೆ ಬಂದರೆ ಈ ಸಂದರ್ಭ ಅದೇ ತಾನೆ. ಸಾಮಾನ್ಯವಾಗಿ ನಮ್ಮ ಮನೆಯೊಳಗೆ ಸಾವಿನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಏನೋ ಅಶುಭ,
ಆ ಸಾವಿನ ಬಗ್ಗೆ ಮಾತಾಡ್ಬಿಟ್ರೆ ಏನೇನೋ ಆಗಿಬಿಡುತ್ತೆ, ಹೀಗೆಲ್ಲ ಹುಚ್ಚು ಕಲ್ಪನೆಗಳಿದೆ, ಭ್ರಮೆಗಳಿದೆ. ಹಾಗೇನಿಲ್ಲ. ಹುಟ್ಟು ಎಷ್ಟು ಸಹಜವೋ, ಊಟ ನಿದ್ದೆ ಎಷ್ಟು ಸಹಜವೋ, ಸಾವು ಕೂಡ ಅಷ್ಟೇ ಸಹಜ. ಅದ್ರ ಬಗ್ಗೆ ನಾವು ಸ್ವಲ್ಪ ವಿಮರ್ಶೆ ಮಾಡಿ ವಿಚಾರ ತಿಳ್ಕೊಂಡ್ರೆ ಅದ್ರ ಬಗ್ಗೆ ಇರ್ತಕ್ಕಂಥ ನಮ್ಮ ಭಯ ನಾವು ಮೀರಬಹುದು. ನಾವು ಭಯ ಅಂತ ಹೇಳಿದೆ, ಸಾವಿನ ಯಾರು ಮೀರಕ್ಕಾಲ. ಎಲ್ಲರೂ ಕೂಡ ಒಂದಿಲ್ಲ ಒಂದು ದಿವಸ ಸಾವಿಗೆ ಸಿಕ್ಕೋರೇನೆ. ರಾಮ ಇಲ್ಲ, ಕೃಷ್ಣ ಇಲ್ಲ, ಗಾಂಧಿ ಇಲ್ಲ, ಅಂಬೇಡ್ಕರ್ ಇಲ್ಲ, ಯಾರೂ ಇಲ್ಲ, ಎಲ್ಲ ಹೋಗಿ ಆಯ್ತದೆ. ಹುಟ್ಟಿದವರೆಲ್ಲ ಸಾಯೋದೆ. ಆದರೆ ಅದರ ವಿಚಾರ ಸರಿಯಾಗಿ ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಅದರ ಬಗ್ಗೆ ಇರತಕ್ಕಂಥ ಭಯ, ಗಾಬರಿ, ನಿಗೂಢತೆ ಎಲ್ಲ ಕಮ್ಮಿ ಆಗುತ್ತೆ. ಅದು ಸಾಕು ನಮಗೆ. ಬಂತು ಸಾವು, ಬಂತು ಬಿಡು, ಹೋಯ್ತು ಅಷ್ಟೇ. ನನಗೆ ಅದಕ್ಕೆ ಹಿಂದಿಯೊಳಗೆ ಒಂದು ಗಾದೆ ಹೇಳ್ತಾರೆ, ಮರನೆ ವಾಲ ಏಕ್ ಹಿ ಬಾರ್ ಮರ್ತಾ ಹೈ, ಡರ್ನೆ ವಾಲ ಕದಂ ಕದಂ ಪರ್ ಮರ್ತಾ ಜಾತಾ ಹೈ. ಸಾಯೋನು ಒಂದು ಸಲ ಸಾಯ್ತಾನೆ, ಇನ್ನು 2 ಸಲ ಸಾಯ್ತೀವಿ, ಒಂದು ಸಲ ತಾನೆ. ಆದರೆ ಹೆದರುವವನೇನಿದ್ದಾನೆ, ಸಾವಿಗೆ ಹೆದರುವವನು, ಅವನು ಹೆಜ್ಜೆಜ್ಜೆಗೂ ನಡ್ಕೊಂಡು ಸಾಯ್ತಾ ಇರ್ತಾನೆ. ಈ ರೀತಿಯಾಗಿ ಸಾವಿನ ಬಗ್ಗೆ ನಮಗೆ ಸರಿಯಾದ ಜ್ಞಾನ ತಿಳುವಳಿಕೆ ಇದ್ದರೆ ಏನು ಸಮಸ್ಯೆ ಆಗಲ್ಲ. ಸಾವಿನ ಭಯ ಎಲ್ಲ ಬಂತ ಹೋಗ್ತೀವಿ ಅಷ್ಟೇ, ಅಷ್ಟು ಸಹಜವಾಗಿ ತೊಗೊಳಕ್ಕಾಗತ್ತೆ. ಈ ಥರ ಒಂದು ಸ್ಥಿತಿಗೆ ಅವರು ಶ್ರೀರಂಗಪ್ಪನವರು ಹತ್ತಿರ ಇದ್ದರು. ಅವರು ಯಾವತ್ತೂ ಒಂದು ದಿವಸ ಹೋಗುತ್ತೆ ಬಿಡವಾ, ಇರೋಷ್ಟು ದಿವಸ ಒಳ್ಳೆ ಕೆಲಸ ಮಾಡಬೇಕು, ಈ ಥರ ಮಾತಾಡೋರು ಅವರು. ಇಂತಹ ವೇದದಲ್ಲಿ ಸಾವಿನ ಬಗ್ಗೆ ಏನು ಹೇಳುತ್ತೆ ಅಂತ. ಸಾವು ಸಹಜ, ಬದುಕು ಹೇಗೋ ಹಾಗೆ ಸಾವು ಕೂಡ ಬರ್ತಕ್ಕಂಥದ್ದೇ. ಇದೇನಿದು ಸಾವು ಅಂದರೆ, ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ 2 ಅಂಶಗಳ ಮಿಶ್ರಣ. ಒಂದು ಈ ಜಡ ಶರೀರ, ಇಂದ್ರಿಯ, ಮನಸ್ಸು ಅಂತ ಹೇಳಿದ್ರೆ ಇವೆಲ್ಲ ಜಡ. ಸ್ವತಃ ಕೆಲಸ ಮಾಡ್ತಕ್ಕೆ ಅದಕ್ಕೆ ಯೋಗ್ಯತೆ ಇಲ್ಲ. ಅದು ಯಾರೊಬ್ಬರು ನಿಂತದ್ರ ಕೈಲಿ ಕೆಲಸ ಮಾಡಿಸ್ಬೇಕು. ಆ ನಿಂತು ಕೆಲಸ ಮಾಡಿಸ್ತಕ್ಕಂಥ ಯಾವ ಶಕ್ತಿ ಇದೆ ಅದಕ್ಕೆ ಚೇತನ ಅಂತ ಕರಿತೀವಿ. ಶರೀರ, ಮನಸ್ಸು ಜಡ, ಅದರಲ್ಲಿ ಇದ್ದು ಕೆಲಸ ಮಾಡಿಸ್ತಕ್ಕಂಥದ್ದು ಚೇತನ. ಈ ಜಡ ಮತ್ತು ಚೇತನ 2ರ ಮಿಶ್ರಣವೇ ನಾನು, ನೀವು ಎಲ್ಲರೂ ಕೂಡ. ಯಾವಾಗ ಈ ಚೇತನ ಶಕ್ತಿ ಆತ್ಮ ಅಂತ ಕರಿ, ಅದಕ್ಕೆ ತನ್ನದೇ ಆದಂಥ ಒಂದು ಶರೀರ, ಇಂದ್ರಿಯ, ಮನಸ್ಸು ಸಿಗುತ್ತೆ, 2 ಯಾವಾಗ ಒಟ್ಟಿಗೆ ಬರುತ್ತೆ ಅದನ್ನು ಹುಟ್ಟು ಅಂತ ಕರಿತೀವಿ. ಆ ಚೇತನಿಗೆ ಈ ಶರೀರ, ಇಂದ್ರಿಯ, ಮನಸ್ಸು ಒಂದು ಸಾಧನ ಇದ್ದಾಗೆ, ಒಂದು ಯಂತ್ರ ಇದ್ದಾಗೆ, ಜಡ. ಈ ಜಡ ಯಂತ್ರ ಎಷ್ಟು ದಿವಸ ಬಾಳಿಕೆ ಬರುತ್ತೆ? ಚೆನ್ನಾಗಿ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಬಹುಶಃ 70, 80, 90, 100. ನಮ್ಮ ಗುರುಗಳು ವಿಚಾರ ಹೇಳೋದ್ರೆ 120. ಪಂಡಿತ್ ಸುಧಾಕರ್ ಚತುರ್ವೇದಿ ಅಂತ, ನಿಮ್ಮಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ಇಟ್ಕೊಳ್ಳಿ. 123 ವರ್ಷಕ್ಕೆ ಅವರು ಪ್ರಾಣ ಬಿಟ್ಟಿದ್ದವರು. ಆಗ್ಬೋದು ಅಷ್ಟು ದಿವಸ ಅದ್ರ ಬಳಕೆ. ಆದರೂ ಕೂಡ ಒಂದು ದಿವಸ ಅದು ಸವಿಯುತ್ತೆ. ಸೌದಾಗ ಏನತ್ತೆ, ಆ ಶರೀರ ಅಂತಕ್ಕಂಥ ಯಂತ್ರವನ್ನು ಬಳಸೋಕ್ಕಾಗಲ್ಲ, ಆಯಿತು ಇದ್ರ ಕೆಲಸ ಇಷ್ಟೇ ಅಂತ ಅಂದು ಬಿಡ್ಬಿಟ್ಟು ಆತ್ಮ ಅದರಿಂದ ಆಚೆಗೆ ಹೋಗ್ಬಿಡುತ್ತೆ. ಯಾವಾಗ ಈ ಜಡ ಮತ್ತು ಚೇತನ 2 ಬೇರೆ ಆಗುತ್ತೆ ಆತನೇ ಸಾವು ಅಂತ ಕರೆಯೋದು. ಅಲ್ಲಿ ನಷ್ಟ ಆಗಿದ್ದೇನಿಲ್ಲ, 2 ಕೂಡ್ಕೊಂಡಿತ್ತು ಹುಟ್ಟು, ಕೂಡ್ಕೊಂಡಿದ್ದು 2 ಬಿಡ್ತು, ಅದು ನಮಗೆ ಮೃತ್ಯು, ಸಾವು. ಇಷ್ಟೇ ಸಿಂಪಲ್. ಈಗ ಏನಾಗುತ್ತೆ ಅಂತಂದರೆ, ಆ 2 ಬೇರೆ ಬೇರೆ ಆಯ್ತಲ್ಲ, ಒಂದು ಜಡ ಶರೀರ ಮತ್ತು ಇನ್ನೊಂದು ಕಡೆ ಚೇತನ ಆತ್ಮ. ಚೇತನ ಆತ್ಮಕ್ಕೆ ಯಾವುದೇ ಶರೀರ, ಇಂದ್ರಿಯ, ಮನಸ್ಸಿಲ್ಲದೆ ಕೆಲಸ ಮಾಡೋಕ್ಕಲ್ಲ, ಸ್ತಬ್ಧವಾಗಿರುತ್ತೆ. ಡಾರ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಸುಪ್ತ ಸ್ಥಿತಿ, ನಿದ್ದೆಯಲ್ಲಿದ್ದಂಗೆ ಇರುತ್ತೆ. ಶರೀರ ಏನಾಗುತ್ತೆ, ಒಂದು ಸಲ ಚೇತನ ಶರೀರ ಬಿಟ್ಟು ಹಚ್ಚಿಗೆ ಹೋದ್ಮೇಲೆ ಈ ಶರೀರ ಕೊಳೆಯಕ್ಕೆ ಶುರುವಾಗುತ್ತೆ, ಕ್ರಿಮಿಗಳು ಬರುತ್ತೆ, ಕ್ರಿಮಿಗಳು ಉತ್ಪಾದನೆ ಆಗುತ್ತೆ. ಆ ಕೊಳೆಯುವುದರಿಂದ ಅಲ್ಲಿ ಸುತ್ತಮುತ್ತಲಿರೋರಿಗೆಲ್ಲ ರೋಗ ರುಜಿನ ಬರೋಕ್ಕೆ ಕಾರಣ ಆಗುತ್ತೆ. ಅದನ್ನ ಇಟ್ಕೊಳ್ಳೋ ಹಾಗಿಲ್ಲ, ಕೊಳೆಯೋ ಪದಾರ್ಥ. ಅದಕ್ಕೇನು ಮಾಡ್ತೀವಿ, ಅದನ್ನು ಹೇಗೆ ಒಂದು ವಿಲೇವಾರಿ ಮಾಡಬೇಕು ನಾವು. ಅದಕ್ಕೆ ಯಾವ ರೀತಿ ಮಾಡಬೇಕು? ವೇದಗಳು ಭಾಳ ಸ್ಪಷ್ಟವಾಗಿ ಹೇಳಿದೆ, ಭಸ್ಮ ಅಂತಂ ಶರೀರಂ. ಈ ಶರೀರವನ್ನು ನಾವು ಬೂದಿ ಮಾಡಬೇಕು, ಅದೇ ಅದರ ಕೊನೆ. ಬೂದಿ ಮಾಡೋಕ್ಕಾದ್ರೆ ಸುಡಬೇಕು ಅಂತ, ಸುಡೋದೇ ಅತ್ಯುತ್ತಮವಾದಂಥ ವಿಧಾನ. ಆ ಅತ್ಯುತ್ತಮವಾದಂಥ ವಿಧಾನ ಇದೆ ಸುಡ್ತಕ್ಕಂಥದ್ದು. ಅದು ಸುಟ್ಟರೆ ನಮ್ಮ ವಾಯು ಮಾಲಿನ್ಯ ಆಗಲ್ವೇ ಅಂತ ಒಂದು ಪ್ರಶ್ನೆ ಬರುತ್ತೆ. ಏರ್ ಪೊಲ್ಯೂಷನ್ ಆಗುತ್ತೆ. ಅದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಒಂದು ವಿಧಾನ ಹೇಳಿದ್ದಾನೆ. ಈ ಮೃತ ಶರೀರವನ್ನು ಸುಡಬೇಕಾದ್ರೆ ಅಷ್ಟೇ ಪ್ರಮಾಣದ ತುಪ್ಪ ಹಾಕಬೇಕು,
ಅಷ್ಟೇ ಗಿಡಮೂಲಿಕೆ ಪುಡಿ ಹಾಕಬೇಕು. ಹಾಕಿದ್ರೆ ಅದು ವಾಯುಮಾಲಿನ್ಯ ಆಗದೆ ಇರೋ ಥರ ತಡೆಯುತ್ತೆ. ಅಥವಾ ಏನು ವಾಯುಮಾಲಿನ್ಯ ಇರುತ್ತೆ ಅದಕ್ಕಿಂತ ಹೆಚ್ಚು ಸುಗಂಧ ಬರುತ್ತೆ. ಇದು ಅದರ ಲೆಕ್ಕಾಚಾರ. ಮಾಡಿ ನೋಡಿದ್ದೀವಿ ನಾವು. ಯಾವಾಗ ಈ ತುಪ್ಪ ಮತ್ತು ಗಿಡಮೂಲಿಕೆ ಪುಡಿಗಳನ್ನು ಹಾಕಿ ನಾವು ಹೆಣ ಸುಡ್ತೇವೆ, ಅಫ್ಕೋರ್ಸ್ ಸೌದೆ ಇರುತ್ತೆ ಅಂತ ಇಟ್ಕೊಳ್ಳಿ, ಹಾಕಿ ಮಾಡಿದಾಗ ಕೇವಲ 5-6 ಅಡಿ ದೂರದಲ್ಲಿ ನಾವು ಇದ್ದರೂ ಕೂಡ ಹೆಣ ಸುಡೋ ವಾಸನೆ ಬರೋದಿಲ್ಲ. ಗಮ್ಮಂತ ತುಪ್ಪ ಮತ್ತು ಗಿಡಮೂಲಿಕೆ ಪುಡಿ ವಾಸನೆ ಬರುತ್ತೆ. ಇದು ನಮಗೆ ಪ್ರೂಫ್ ಇದು. ಇದರಿಂದ ವಾಯುಮಾಲಿನ್ಯ ಆಗೋದಿಲ್ಲ, ಅಥವಾ ವಾಯುಮಾಲಿನ್ಯಕ್ಕೆ ಹೆಚ್ಚು ವಾಯು ಶುದ್ಧಿ ಆಗುತ್ತೆ ಅಂತಕ್ಕಂಥ ವಿಚಾರ. ಅಲ್ಲಿಗೇನಾಯಿತು, ಮೃತ ಶರೀರದ ಕೆಲಸ ಆಗೋಯ್ತು. ಕೊಳೆಯೋ ಪದಾರ್ಥ ಅದನ್ನು ಬೆಂಕಿಗೆ ಹಾಕಿ ಬೂದಿ ಮಾಡಿ ಮುಗಿಸ್ಬಿಟ್ಟಿಲ್ಲಿ. ಪಂಚಭೂತಗಳದ್ದಾಗಿರ್ತಕ್ಕಂಥ ಶರೀರ ಪಂಚಭೂತಗಳಿಗೆ ಮತ್ತೆ ಸೇರ್ತು, ಅಷ್ಟೇ, ಮುಗೀತು. ಆತ್ಮನ ಕಥೆ ಏನಿಲ್ಲಿ? ಈ ಆತ್ಮವು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತೆ. ಈ ಯಂತ್ರದ ಕೆಲಸ ಆಯಿತು, ಇನ್ನೊಂದು ಯಂತ್ರ ತೊಗೊಳುತ್ತೆ. ಅದಕ್ಕೇನು ಕರಿತೀವಿ? ಜನನ ಅಂತೀವಿ. ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವಾದ್ಮೇಲೆ ಹುಟ್ಟು, ಹುಟ್ಟಾದ್ಮೇಲೆ ಸಾವು, ಈ ಒಂದು ಚಕ್ರ ನಡೀತಾ ಇರುತ್ತೆ. ಅದು ಇನ್ನೊಂದು ಜನ್ಮ ತೊಗೊಳ್ಬೇಕಾದ್ರೆ ಏನು ನಿಯಮ ಇದೆ? ವೇದಗಳು ಬಹಳ ಸ್ಪಷ್ಟ ಹೇಳುತ್ತೆ. ಅದು ಶರೀರದೊಳಗಿರುವಾಗ, ವಿಶೇಷವಾಗಿ ಮನುಷ್ಯ ಶರೀರದಲ್ಲಿರುವಾಗ ಏನೆಲ್ಲ ಕೆಲಸಗಳನ್ನು ಮಾಡಿರುತ್ತೆ, ದೈಹಿಕವಾಗಿ, ಮಾತಿನ ಮೂಲಕ, ಯೋಚನೆ ಮೂಲಕ ಏನೆಲ್ಲ ಕೆಲಸಗಳು ಮಾಡಿರುತ್ತೆ, ಆ ಕೆಲಸಗಳ ಪರಿಣಾಮವಾಗಿ, ಆ್ಯಸ್ ಎ ರಿಸಲ್ಟ್, ಪರಿಣಾಮವಾಗಿ ಆ ಕರ್ಮಫಲಕ್ಕೆ ಅನುಗುಣವಾಗಿ ಅದಕ್ಕೆ ಮುಂದಿನ ಜನ್ಮ ಆಗುತ್ತೆ, ಅಷ್ಟೇ. ಅದೊಂದು ನಿಯಮ. ಅದು ಅಲ್ಲಿ ನಾವೇನು ಕೈಯಾಡಿಸಿ ಒಂದು ಸ್ವಲ್ಪ ಪುಣ್ಯ ಜಾಸ್ತಿ ಮಾಡೋಣ, ಒಂದು ಸ್ವಲ್ಪ ಪಾಪ ಕಮ್ಮಿ ಮಾಡೋಣ, ಇವೆಲ್ಲ ನಾವು ಮಾಡೋಕ್ಕಾಗಲ್ಲ. ನಮ್ದಕ್ಕೆ ನಾವು ಮಾಡ್ಕೋಬೋದು, ಇನ್ನೊಬ್ಬರದಕ್ಕೆ ನಾವು ಮಾಡೋಕ್ಕಾಗಲ್ಲ. ಇದು ವೇದಗಳು ಕೊಡ್ತಕ್ಕಂಥ ಭಾಳ ಸ್ಪಷ್ಟವಾದ ವಿಷಯ. ಇದು ಗೊತ್ತಿಲ್ಲದೆ ಏನು ಮಾಡ್ತಾರೆ ಜನ? ಸತ್ತ ಮೇಲೆ ಹಾಲು ತುಪ್ಪಂತೆ, ಆಮೇಲೆ ತಿಥಿಯಂತೆ, ಮಾಸಿಕವಂತೆ, ವೈಕುಂಠವಂತೆ, ಪಿಂಡ ಇಡೋದಂತೆ, ಅದನ್ನು ಸ್ವರ್ಗಕ್ಕೆ ಕಳಿಸೋದಂತೆ, ಈ ಥರ ಏನೇನೇನೋ ಕಾರ್ಯಕ್ರಮ ಹಾಕ್ಕೋತಾರೆ. ಆದರೆ ಯಾವುದೂ ಕೂಡ ವೇದಗಳಲ್ಲಿ ಹೇಳಿಲ್ಲ. ಹೆಣ ಸುಟ್ಬಿಟ್ಟು ಬಂದರೆ ನಮ್ಮ ಕೆಲಸ ಆಯಿತು. ಆತ್ಮನ ಪ್ರಯಾಣ ಅದರ ಯೋಗ್ಯತೆಗೆ ತಕ್ಕಂಗೆ ಹೋಗುತ್ತೆ, ಅಷ್ಟೇ. ನಾವೇನೂ ಮಾಡೋಕ್ಕೆ ಬರೋಲ್ಲ. ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಿಲ್ಲ. ಅದು ಒಂದು ನಾವು ತಿಳ್ಕೊಂಡ್ರೆ ಸತ್ತವನು ಸತ್ತ, ಅದಕ್ಕೆ ಬೇಕಂತ ಕರ್ಮಗಳು ಮಾಡಿಸೋದಕ್ಕೆ ಹೋಗಿ ಬದುಕಿರೋರು ಸತ್ತೋಗ್ತಾರೆ. ಅಷ್ಟು ಸಮಸ್ಯೆ ಇದೆ. ದುಡ್ಡು ಹೊಡೆಯೋದಕ್ಕೆ, ದಾನಗಳು ಕೊಡಿಸೋದಕ್ಕೆ ಬೇಕಾದ ಏನೋ ವ್ಯವಸ್ಥೆ ಮಾಡಿ ನಾಟಕ ಕಟ್ತಾರೆ. ಆದರೆ ಇದು ಯಾವುದು ಕೂಡ ವೇದಗಳಲ್ಲಿ ಇಲ್ಲ. ವೇದಕ್ಕೆ ವಿರುದ್ಧವಾದಂಥ ವಿಚಾರ ಇದು. ಸಾವು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಇರತಕ್ಕಂಥ ವಿಧಾನ. ಅಷ್ಟೇ ಇಲ್ಲ, ಇನ್ನೂ ಕೆಲವು ಸತ್ಯಗಳನ್ನು ಹೇಳುತ್ತೆ ವೇದಗಳು ಸಾವುಗೆ ಸಂಬಂಧಪಟ್ಟಂತೆ. ಇಮೇ ಜೀವಾಹ ವಿಮೃತ್ಯೈ ಆವವೃತ್ರನ್ ಅಭೂತ್ ಭದ್ರ ದೇವಹೂತಿರ್ನೋ ಅದ್ಯ ಪ್ರಾಂಚೋಗಾಮನ್ ಋತಯೇ ಹಸಾಯ ದ್ರಾಘೀಯಾಯು ಪ್ರತರಂ ದಧಾನ. ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಜೀವವೂ ಕೂಡ, ನಾನು ನೀವು ಪ್ರತಿಯೊಬ್ಬರೂ ಕೂಡ ಸತ್ತವರಿಂದಲೇ ಸುತ್ತುವರಿಯಲ್ಪಟ್ಟಿದ್ದೇವೆ. ಅರ್ಥ ಮಾಡ್ಕೋಬೇಕಿನ್ನ. ಮಾತಾಡ್ತಿದ್ದಾರೆ ನಮ್ಮ ಜೊತೆ ಇರತಕ್ಕಂಥ ಬಂಧು ಬಳಗ ಎಲ್ಲ ಸತ್ತವರು ಅಂತ ಹೆಂಗೆ ಕರೆದ್ಬಿಟ್ರು? ಇಷ್ಟೇ, ಸಾಯುವುದಕ್ಕೆ ಸಿದ್ಧವಾಗಿರುವವರು ಅಂತ. ಹುಟ್ಟಿದಾದ ಮೇಲೆ ಒಂದು ದಿವಸ ಸಾಯ್ತಾರೆ. ಆ ಸಾಯೋದು ಅಂತಕ್ಕಂಥ ನಿಶ್ಚಿತ, ಖಚಿತ. ಹಾಗೆ ಎಲ್ಲರೂ ಸತ್ತವರೇ ಅಂತ. ಇವತ್ತಿಲ್ಲದೆ ಇರ್ಬೋದು, ಯಾವತ್ತು ಅನಿಸೋ ಹೋಗ್ತಾರೆ ಅಷ್ಟೇ. ಒಟ್ಟಿನಲ್ಲಿ ಹುಟ್ಟಿದ್ದಾರೆ ಅಂದರೆ ಅವರಿಗೆ ಸಾವು ಖಚಿತವಾಗಿ ನಿಶ್ಚಿತವಾಗಿ ಇರುತ್ತೆ. ತಮಾಷೆ ಹೇಳೋದುಂಟು. ಬರ್ತ್ ಸರ್ಟಿಫಿಕೇಟ್ ಅಂತ ನಾವು ಕರಿತೀವಲ್ಲ, ಹುಡ್ದಾಕ್ ತೊಗೊಳ್ಳೋದು, ಅದನ್ನು ಹಿಂಗೆ ತಿರುಗಿಸಿ ನೋಡಿ, ಅಲ್ಲಿರೋದೇನು ಡೆತ್ ಸರ್ಟಿಫಿಕೇಟು. ಬರ್ತ್ ಸರ್ಟಿಫಿಕೇಟ್ ಹಿಂದೆ ಡೆತ್ ಸರ್ಟಿಫಿಕೇಟ್ ಇದೆ. ಅಲ್ಲಿ 2 ಕಾಲಮ್ ಬಿಟ್ಟಿದ್ದಾರೆ ಅಷ್ಟೇ. ಒಂದು ಡೇಟ್ ಆಫ್ ಡೆತ್ತು, ರೀಸನ್ ಆಫ್ ಡೆತ್, ಅಷ್ಟೇ. ಮಿಕ್ಕಿದೆಲ್ಲ ಫಿಲಪ್ ಆಗಿ ಸೈನು ಸೀಲ್ ಎಲ್ಲ ರೆಡಿಯಾಗಿದೆ ಡೆತ್ ಸರ್ಟಿಫಿಕೇಟ್. ನೋಡಿ ಎಷ್ಟು ಸತ್ಯ ಇದು. ವೇದಗಳ ವಿಚಾರ ತಿಳ್ಕೊಂಡಾಗ ಇದಿಷ್ಟು ಅಂತ ಅರ್ಥ ಆದಮೇಲೆ ಆಯಿತು, ಎಲ್ಲ ರೆಡಿಯಾಗಿದೆ, ಡೆತ್ ಸರ್ಟಿ ಒಂದು ಡೇಟು ಟೈಮು ಮತ್ತು ಸಂಬಂಧಪಟ್ಟಂಥ ಕಾರಣ ಹಾಕ್ಬಿಟ್ರೆ ಮುಗೀತು ಅಷ್ಟೇ ಅನ್ನೋಷ್ಟರ ಮಟ್ಟಿಗೆ ಸಹಜವಾಗಿ ನಾವು ಸ್ವೀಕಾರ ಮಾಡೋಕ್ಕೆ ಬರುತ್ತೆ. ನಾವು ಹುಡ್ದವ್ರು ಯಾರು ಶಾಶ್ವತವಾಗಿ ಬದುಕಲ್ಲ. ಇಲ್ಲಿ ಅವರ ಯಂತ್ರ ಎಷ್ಟು ದಿವಸ ಅವ್ರಿಗೆ ಸಹಾಯ ಮಾಡಿದ್ರೆ ಅಷ್ಟು ದಿವಸ ಇರ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಇಂತಹ ಸತ್ತವರಿಂದ ಸುತ್ತುವರಿಯಲ್ಪಟ್ಟ ಯಾವ ಜನ ಇದ್ದಾರೆ, ಅವರು ಮಾಡಿದಂತಹ ಪ್ರಾರ್ಥನೆ, ಅವರು ತಿಳ್ಕೊಂಡಂಥ ಸರಿಯಾದ ವಿಚಾರ ಮಂಗಳಕರವಾಗಿದೆ. ನಾವು ಸಾವು ಅಂದರೆ ಅಶುಭ ಅಶುಭ ಅಂತೀವಿ. ಅಶುಭ ಅಲ್ಲ, ಅದು ಶುಭವೇ. ಹೇಗೆ ಶುಭ? ಯಾವನು ಪುಟ್ಟ ಮಗುವನ್ನು ಕೇಳಿ ಬೇಕಿದ್ರೆ,
ಮಗು ನಿನ್ನ ಲಂಗ ಅಥವಾ ನಿನ್ನ ಶರ್ಟು ಚಡ್ಡಿ ಎಲ್ಲ ಹಾರದ ಚಿಂದಿ ಆಗೋಗ್ಬಿಟ್ಟಿದೆ. ಈಗ ನಿನಗೆ ಒಂದು ಹೊಸ ಲಂಗ ಅಥವಾ ಒಂದು ಹೊಸ ಚಡ್ಡಿ ಶರ್ಟ್ ಕೊಡ್ತಾರೆ, ಹೇಗಿರುತ್ತೆ ಅಂತ ಕೇಳಿ. ಮಜವಾಗಿರುತ್ತೆ ಅಂತಾರೆ ಅಲ್ವಾ. ಇದು ಹಾಗೇನೆ ಈ ಶರೀರನ ನಾವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ, ಆತ್ಮ ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ವಯಸ್ಸಾಗಿ ಹರಿದು ಚಿಂದಿ ಪಂದಿ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಅದು ಬಿಡು, ಬೇರೆ ಒಂದು ಹೊಸ ಶರೀರ ಕೊಂಡು ನಿಮಗೆ ಸಂತೋಷ ತಾನೇ ಬಿಡ್ಬೇಕಲ್ಲ, ಶುಭ ಏನಿದೆ ಇಲ್ಲಿ. ದೊಡ್ಡವ್ರನ್ನ ಕೇಳಿಬೇಕೇರೆ, ಅವ್ರನ್ನ ಮನೇಲಿರ್ತಾರೆ, ಯಾವುದೋ 100 ವರ್ಷ ಹಳೆಯ ಮನೆ, ಎಲ್ಲಿ ಮುಟ್ಟಿದ್ರು ಪ್ಲಾಸ್ಟಿಕ್ ಕಿತ್ಕೊಂಡ್ಬರ್ತಾ ಇರುತ್ತೆ, ಮಣ್ಣು ದೊರ್ತಾ ಇರುತ್ತೆ, ನೀರು ಸೋರ್ತಾ ಇರುತ್ತೆ, ಯಾವಾಗ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಅಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಮನೆ. ಯಾರು ಹೇಳಿ, ಅಯ್ಯೋ ಯಾಕಪ್ಪ ಮನೇಲಿದೆಯಾ, ಬಾ ನನಗೆ ಒಂದು ಹೊಸ ಮನೆ ಫಸ್ಟ್ ಕ್ಲಾಸಿಗೆ ಇರ್ತಕ್ಕಂಥ ಒಂದು ಮನೆ ನಾನು ಕೊಡ್ತೀನಿ, ಅಂದರೆ ನೀವು ಖುಷಿ ಪಡ್ತೀರೋ ಅಳ್ತೀರೋ, ಆ ಹಬ್ಬ ಸದ್ಯ ಪೀಡೆ ಕಳೀತಲ್ಲ, ಇನ್ನೊಂದು ಹೊಸ ಮನೆಗೆ ಹೋಗೋಣ ಅಂತ ಹೊರಟೋಗ್ತೀವಿ. ಇದು ಹಾಗೆ ಇಲ್ವಾ. ತೂತಾಗಿರ್ತಕ್ಕಂಥ ಶಕ್ತಿಯನ್ನು ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಕೈಕಾಲು ನೋವು, ಮಂಡಿ ನೋವು, ಇದು ಏನೋ ಸಮಸ್ಯೆಗಳಿರ್ತಕ್ಕಂಥ ಈ ಶರೀರ ಬಿಡುಬಿಡು, ಒಂದು ಹೊಸ ಶರೀರ ನಿನಗೆ ಒದಗಿಸ್ಕೊಡ್ತೀವಿ ಅಂತಂದರೆ ಖುಷಿ ಅಲ್ವಾ. ಅಶುಭ ಏನಿದೆ ಇದರಲ್ಲಿ. ಈಗ ನೋಡಬೇಕು ಜೀವನವನ್ನು, ಇದು ವಾಸ್ತವಿಕತೆ ಇದೆ. ಈ ಜೀವ ಹೋದರೆ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಇನ್ನೊಂದು ಶರೀರ ಬರುತ್ತೆ ಅಷ್ಟೇ, ಹೊಸದು, ಬ್ರ್ಯಾಂಡ್ ನ್ಯೂ. ನೋಡಿದ್ರೆ ಇಲ್ಲ, ಶುಭ ಏನಿದೆ ಇದನ್ನು ಹೇಳ್ದೆ. ಆಗ ಮಾಡಿರ್ತಕ್ಕಂಥ ಪ್ರಾರ್ಥನೆ ಶುಭಕರವಾಗಿದೆ, ಮಂಗಳಕರವಾಗಿದೆ. ಪ್ರಾಂಚೋಗಾಮನ್ ಹೃದಯಹಸಾಯ, ಇದು ಬಹಳ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ, ವಾಸ್ತವಿಕವಾಗಿರ್ತಕ್ಕಂಥ ವಿಚಾರ. ಕಾಲ ಅಂತ ಕರಿತೀವಿ, ಟೈಮ್ ಅಂತ. ಈ ಕಾಲ ಏನಾಗುತ್ತೆ, ನಿಲ್ಲಲ್ಲ. ಗಡಿಯಾರ ನಿಂತು ಹೋಗ್ಬೋದು, ಕಾಲ ನಿಲ್ಲಲ್ಲ, ಕೊಡ್ತಾ ಇರುತ್ತೆ ಕಾಲ. ಒಂದು. ಎರಡನೇದು, ಮುಂದಕ್ಕೆ ಹೋಗುತ್ತೋ ಹಿಂದಕ್ಕೆ ಹೋಗುತ್ತೋ ಕಾಲ. ಮುಂದಕ್ಕೆ ಹೋಗೋದು, ಯಾವತ್ತೂ ಹಿಂದಕ್ಕೆ ಹೋಗೋದಿಲ್ಲ. ಆ ಮುಂದಕ್ಕೆ ಹೋಗ್ತಕ್ಕಂಥ ಕಾಲ ನಿಲ್ಲದೇ ಮುಂದಕ್ಕೆ ಹೋಗ್ತಕ್ಕಂಥ ಕಾಲ ಏನಿದೆ, ಅದ್ರ ಜೊತೆಗೆ ನಾವು ಹೋಗಬೇಕಷ್ಟೆ. ಆಯಿತು, ಭೂತಕಾಲ ಹೋದ್ರಷ್ಟೇ, ಮುಗೀತಲ್ಲಿಗೆ. ಅಲ್ಲಿಗೆ ನಮ್ಗೆ ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಏನು ಹತ್ತರು, ಏನು ಗೋಡಾಡಿದ್ರು, ಏನು ಬೇಜಾರು ಮಾಡ್ರು, ಏನು ದುಃಖ ಪಟ್ಟರು ಜೀವ ಬರೋಲ್ಲ, ಗ್ಯಾರಂಟಿ ಅದು. ಹೋಗಾಯ್ತು, ಬಿಡುಬಿಡಿ. ನೀವಿನ್ನೂ ಹೋಗಿಲ್ವಲ್ಲ, ಅಂದರೆ ನಿಮಗಿನ್ನೂ ಜೀವನ ಬಾಕಿ, ನಿಮಗಿನ್ನ ಮಾಡ್ತಕ್ಕಂಥ ಕೆಲಸಗಳು ಬಾಕಿ ಇದೆ, ಮಾಡಬೇಕದನ್ನ. ಅದಕ್ಕೆ ಪ್ರಾಂಚುವಗಮ, ಮುಂದಕ್ಕೆ ಹೋಗಿರಿ. ಕಾಲದ ಜೊತೆಗೆ ಅಲ್ಲಿ ನಿಲ್ಲಬೇಡಿ, ಹಿಂದಕ್ಕೆ ಹೋಗಲೂಬೇಡಿ, ಮುಂದಕ್ಕೆ ಹೋಗ್ತಾಯಿರಿ. ಯಾಕೆ? ನೃತ್ಯೇ ಹಸಾಯ, ನಗ್ತಾ ಇರೋದಕ್ಕೆ, ಕುಣಿತಾ ಇರೋದಕ್ಕೆ. ಏನಂದ್ರೆ ಅಷ್ಟೇ, ಮುಗೀತು, ಹೋಗಿದ್ದು ಹೋಯಿತು, ಮುಂದಕ್ಕೆ ಖುಷಿಯಾಗಿದ್ದು ನಮ್ಮ ಕರ್ತವ್ಯ ಏನಿದೆ ನೋಡ್ತಕ್ಕಂಥದ್ದು. ಏನು ಕರ್ತವ್ಯ ಹೇಗೆ ಮಾಡಬೇಕು? ದ್ರಾಘೀಯ ಆಯು ಪ್ರತರಂ ದಧಾನ, ನಿಮ್ಮ ಆಯಸ್ಸನ್ನು ದೀರ್ಘ ಮಾಡಿಕೊಳ್ಳಿ. ಹೇಗೆ? ಒಳ್ಳೆಯ ಕೆಲಸ ಮಾಡಿಕೊಂಡು. ದುಷ್ಟ ಕಾರ್ಯಗಳು ಮಾಡಿದ್ರೆ ಆಯಸ್ಸು ನಮಗೆ ಜಾಸ್ತಿ ಆಗಲ್ಲ, ಆಯಸ್ಸು ಕಮ್ಮಿ ಆಗುತ್ತೆ. ಸತ್ಕಾರ್ಯಗಳನ್ನು ಮಾಡ್ತಾ ಒಳ್ಳೆಯ ಉದ್ದೇಶ ಇಟ್ಕೊಂಡು ಜೀವನ ನಡೆಸಿದ್ವಿ ಅಂತಾದರೆ ನಮ್ಮ ಆಯಸ್ಸು ಇನ್ನೊಂದು 4 ವರ್ಷ ಜಾಸ್ತಿ ಆಗುತ್ತೆ. ಹಾಗೆ ಮಾಡಿಕೊಳ್ಳಿ. ಸಿಕ್ಕಂಥ ಪ್ರತಿಯೊಂದು ಕ್ಷಣವನ್ನು ಕೂಡ ಉತ್ತಮವಾಗಿ ಕಳೆಯಿರಿ. ಅದು ನಿಮಗೆ ಆತ್ಮಬಲವನ್ನು, ಆತ್ಮಶುದ್ಧತೆಯನ್ನು ಕೊಡುತ್ತೆ. ಇದು ಮಾತ್ರ ಸಾರಾಂಶ. ಇತ್ತಾನೆ ಪ್ರಾಕ್ಟಿಕಲ್ ಇದು. ಹೋಗಿದ್ದು ಹೋಯ್ತು ಅಷ್ಟೇ, ಬಿಡ್ಬಿಡಿ. ಆದರೆ ಒಂದಾಗಿರುತ್ತೆ, ಏನು ಅಂತಂದರೆ, ಅವರು ಬದುಕಿದ್ದಾಗ ಯಾವೆಲ್ಲ ಒಳ್ಳೆಯ ಕೆಲಸಗಳು ಮಾಡ್ತಿದ್ರೋ ಅದಕ್ಕೆ ನಿಂತೋಗ್ಬಿಡುತ್ತೆ, ಅವರಿಲ್ವಲ್ಲ. ಆದರೆ ಒಳ್ಳೆಯ ಕೆಲಸ ನಿಲ್ಲಬಾರ್ದು ಅನ್ನೋ ಪ್ರಜ್ಞೆ ನಮಗೂ ಇದೆ. ಹಾಗಾಗಿ ಆ ಒಳ್ಳೆಯ ಕೆಲಸಗಳು ಏನು ನಿಂತು ಹೋಗಿದೆಯೋ ಅದನ್ನು ಅವ್ರ ಮಕ್ಕಳು, ಮನೆಯವರು, ಸ್ನೇಹಿತರು, ಬಂಧುಗಳು ಮುಂದುವರಿಸ್ಕೊಂಡು ಹೋದರೆ ಸಾಕಪ್ಪ. ಜಗತ್ತಲ್ಲಿ ಏನು ಒಂದು ಒಳ್ಳೆಯ ಕೆಲಸ ನಡೀತಾ ಇರುತ್ತೆ, ಅದು ಮುಂದುವರ್ಕೊಂಡು ಹೋಗುತ್ತೆ, ಅವ್ರು ಇರಲಿ ಇಲ್ಲದೇ ಇರಲಿ. ಇದು ನಾವು ಮಾಡಬೇಕಂತ ಮುಖ್ಯವಾದ ಕರ್ತವ್ಯ. ಸರ್, ನಮ್ಮ ಅಪ್ಪ ಅಮ್ಮ ಏನಂತಂದ್ರೆ ಒಳ್ಳೆ ಕೆಲಸ ಮಾಡಿದ್ದು ನಮ್ಗೆ ಗೊತ್ತಿಲ್ಲ, ಏನೋ ಇದ್ದರೂ ಹೋದರು, ಮಕ್ಕಳು ಮಾಡಿದ್ರು ಹೋದ್ರು, ಇಷ್ಟೇ. ಆಯಿತು ಬಿಡಿ. ಅವ್ರು ನಿಲ್ಲಿಸಿದ ಕೆಲಸ ಮುಂದುವರಿಸೋದಿಲ್ಲ. ಈಗ ಅವರ ಹೆಸರಲ್ಲಿ ನೀವೊಂದು ಒಳ್ಳೆಯ ಕೆಲಸ ಶುರು ಮಾಡಿ. ಅಂದರೆ ಒಂದು ಸಾವಾಯಿತು ಅಂತಂದರೆ ಒಳ್ಳೆಯ ಕೆಲಸ ನಿಲ್ಲಲ್ಲ, ಅಥವಾ ಒಂದು ಒಳ್ಳೆಯ ಕೆಲಸ ಪ್ರಾರಂಭ ಆಗುತ್ತೆ. ಈ ರೀತಿ ನಾವು ಜೀವನ ನೋಡಬೇಕು. ನಾವು ಸಾವಿಗೆ ಅಳ್ತಾ ಕೂತ್ಕೊಳ್ಳೋದು, ದುಃಖ ಪಡ್ತಾ ಕೂತ್ಕೊಳ್ತಕ್ಕಂಥದ್ದಲ್ಲ. ಯಾವ ಮಟ್ಟಕ್ಕೆ ಇದನ್ನ ಹೇಳ್ತಾರೆ ಅಂತಂದರೆ, ನಮ್ಮ ಸಾವೇ ನಮ್ಮ ಎದುರಿಗೆ ಬಂದರೂ ಕೂಡ ಹಾಗೆ ಸ್ವೀಕರಿಸಬೇಕು ಅಂತಾರೆ. ಇದು ವೇದಮಂತ್ರ ಇದೆ. ಇದಕ್ಕೆ ನಮೋಸ್ತುತೆ ನಿವೃತೆ ದಿಗ್ಮತೇಜ ಅಯಸ್ಮಯಾನ್ ವಿಚ್ಯುತ ಬಂಧಪಾಶಾನ್ ಯಮೋ ಮಹ್ಯಂ ಪುನರಿತ್ವ ದದಾತಿ ತಸ್ಮೈ ಯಮಾಯ ನಮೋಸ್ತು ಮೃತ್ಯವೇ.
ಯಮ ಮತ್ತು ಮೃತ್ಯು ಎರಡಕ್ಕೆ ಸಂಬಂಧಪಟ್ಟಂಥ ವಿಚಾರ. ಮತ್ತು ಪುರಾಣಕ್ಕೆ ಹೋಗ್ಬಿಡಿ, ಪುರಾಣದಲ್ಲಿ ಯಮ ಕಪ್ಪಗಿರ್ತಾನೆ, ಗದೆ ಹಿಡ್ಕೊತಾನೆ, ಕೋಣದ ಮೇಲೆ ಕೂತ್ಕೊಂಡ್ಬರ್ತಾನೆ, ಪಾಶೆ ಅವೆಲ್ಲ ಈಗ ಕಲ್ಪನೆ ಇದೆ, ಆ ಥರ ಯಾವುದೂ ಇಲ್ಲ. ಅದು ನಾವು ಯಾರೂ ಮೀರಕ್ಕೆ ಆಗದೇ ಇರತಕ್ಕಂಥ ನಿಯಮಗಳನ್ನು ಯಾರು ಹಾಕಿದ್ದಾನೋ ಅವನೇ ಯಮ. ಆ ಭಗವಂತ ಒಬ್ಬನೇ, ಅವನಿಗೆ ಯಮ ಅಂತಲೂ ಹೆಸರು. ಆ ನಿಯಮ ನಾವು ಯಾರೂ ಮೀರೋಕ್ಕಾಗಲ್ಲ. ಹೊಡೆದವ್ರು ಸಾಯ್ಬೇಕಪ್ಪ, ಯಾರು ಮೀರ್ತಾರೆ ನಿಯಮನ? ಹಾಗಲ್ಲ, ಅಷ್ಟೇ. ಯಾವನು ಸುಳ್ಳು ಹೇಳಿ ಕಳ್ತನ ಮಾಡ್ತಾನೋ ಅವನ ಮನಸ್ಸು ಪುಕ 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 ಅಂತ ಇರುತ್ತೆ. ಯಾರು ಮೀರ್ತಾರೆ ಇದನ್ನ? ಮಾಡೋ ತಪ್ಪು ಕೆಲಸ ಮಾಡು ಪುಕ ಪುಕ ಅಂತ ಧೈರ್ಯ ಓಡಾಡ್ಕೊಂಡಿರೋಕ್ಕಾಗತ್ತಾ? ಆ ಪೊಲೀಸ್ನವ್ರ ಕಡೆ ಒಳಗಡೆ ಪುಕ್ ಪುಕ್ ಅಂತಾರೆ, ಯಾರು ಬಂದರೆ ಹಿಡ್ಕೊಂಡೋಗಿ ಅಂತ. ಈ ಲಂಚ ತಿನ್ನೋರು ಅಂತ ಹೇಳ್ತೀವಿ, ಲಂಚ ತಿನ್ನೋರು ದುಡ್ಡೇನೋ ತಿಂದಿರ್ತಾರೆ, ಆದರೆ ಅವ್ರಿಗೆ ಸರಿಯಾಗಿ ನಿದ್ದೆ ಬರೋಲ್ಲ. ಯಾವ ಲೋಕಾಯುಕ್ತ ಬರ್ತಾನೋ, ಯಾವ CBI ಬರುತ್ತೋ, ಯಾವ ಪೊಲೀಸವ್ನು ಬರ್ತಾನೋ, ಯಾರು ನಮ್ಮ ರಹಸ್ಯ ಹಚ್ಚಾಕ್ಬಿಡ್ತಾರೋ, ಯಾರು ಏನೇನು ಸಾಕ್ಷಿ ಇಟ್ಕೊಂಡಿದ್ದಾರೋ, ಈ ಚಿಂತೆ ಅವ್ನಿಗೆ ಇದ್ದೇ ಇರುತ್ತೆ. ಲಂಚದ ದುಡ್ಡನ್ನ ಅಷ್ಟು ನಿರಾಳವಾಗಿ ಅವ್ನು ತಿನ್ನೋಕ್ಕಾಗಲ್ಲ. ಅವನು ಇನ್ನೇಮ ಇದು ಇರೋದೇ ಹಾಗೆ. ಇದು ಯಾರು ಪ್ರಾಮಾಣಿಕವಾಗಿ ಸತ್ಯವಾಗಿ ಇರ್ತಾನೆ, ಯಾರು ಮುಲಾಜಿಲ್ಲ ಅವನಿಗೆ. ಮಲ್ಕೊಂಡು ಹಚ್ಕಡ ನಿಂತು ಯಾರು ಬಂದ್ರೆ ನನಗೇನು, ನಂಗೆ ಕರೆಕ್ಟಾಗಿದ್ದೀನಲ್ಲ. ದುಷ್ಟರಿಗೆ ಅದಾಗಲ್ಲ, ಲಂಚ್ ಕೊಡ್ರಿಗೆ ಅದಾಗಲ್ಲ. ಮೇಲ್ ತೋರಿಸ್ಕೊಳ್ಳದೆ ನಾಟಕ ಕಟ್ಬೋದು ಅವರು, ಆದರೆ ಒಳಗಡೆ ಪುಕ ಪುಕ ಇದ್ದೇ ಇರುತ್ತೆ. ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ, ಇದು ನಿಯಮ. ಇದು ಒಬ್ಬೋದು ಒಬ್ಬದೇ ಇರ್ಬೋದು, ಇದು ನಡೆಯುತ್ತೆ. ಈ ತರಹ ಯಾರೂ ಮೀರಲಾಗದಂಥ ಯಾವ ನಿಯಮಗಳಿದೆ, ಇದನ್ನು ವ್ಯವಸ್ಥೆ ಮಾಡತಕ್ಕಂಥ ಯಾವ ಶಕ್ತಿ ಇದೆ, ಅದು ಭಗವಂತ. ಅವನಿಗೆ ಯಮ ಅಂತ ಹೆಸರು. ಮೃತ್ಯು ಅವನು ಕಳಿಸ್ತಕ್ಕಂಥ ಒಂದು ಶಕ್ತಿ. ಏನು ಮಾಡುತ್ತೆ ಇದು? ನಮ್ಮನ್ನು ತುಂಬ ಶಿಥಿಲವಾಗಿರ್ತಕ್ಕಂಥ ಒಂದು ಶರೀರ ಸನ್ನಿವೇಶದಿಂದ ಹೊಸ ಸನ್ನಿವೇಶಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಫ್ರೆಂಡು. ಅವನು ಬರಲಿಲ್ಲ ಅಂದರೆ ಇದೇ ದೇಶದಲ್ಲಿ ಓದಾಡಬೇಕು, ರೋಗ ರುಜಿನ ಕಾಯಿಲೆ ಇನ್ನೊಂದು ಮತ್ತೊಂದರಿಂದ. ಅವನು ಬಂದರೆ ಭಾಳ ಒಳ್ಳೆ ಕೆಲಸಪ್ಪ, ಇದೆಲ್ಲ ಬಿಡ್ಬಿಟ್ಟು ಹೊಸದಕ್ಕೆ ಹೋಗ್ಬೋದು. ಈಸ್ ಎ ಫ್ರೆಂಡ್. ನೋಡಿ, ಸಾವು ನೋಡ್ತಕ್ಕಂಥ ದೃಷ್ಟಿ ಇದೆ. ಅದೇನೋ ನಮ್ಮ ಸಾವೇ ನಮ್ಮ ಎದುರಿಗೆ ಬಂದಿರೋವಾಗ ನಮೋಸ್ತು, ನಮಸ್ಕಾರನಪ್ಪ ನಿಮಗೆ, ಬಾ. ಸಾವು ಬಂದಾಗ ಆ ಸ್ಥಿತಿ ಇರಬೇಕು ನಮಗೆ. ಅಯ್ಯೋ ಅಯ್ಯೋ ಸದೋಗ್ತೀನಿ, ಮಕ್ಕಳೇನು ಮರಿಯೇನು ಅಂಗಡಿ ಏನು ಇನ್ನು ಅವೆಲ್ಲ ಇಲ್ಲಲ್ಲಿ. ಜೀವನದಲ್ಲಿ ಆಗ್ತಕ್ಕಂಥದ್ದು ಸಹಜವಾಗಿ ಸ್ವೀಕಾರ ಮಾಡಬೇಕು. ಏನು ನಮಸ್ಕಾರ ಕಣಪ್ಪ ನಿಮಗೆ. ಏನು ಶಕ್ತಿನಯ್ಯ ಮೃತ್ಯು ನಿಂದು. ತುಂಬ ಶಾರ್ಪು ನೀನು. ಎಷ್ಟು ಶಾರ್ಪು ಅಂತಂದರೆ, ನಾವು ಏನೋ ಬಂಧನಲ್ಲಿ ಕಟ್ಕೊಂಡಿರ್ತೀವಿ ಇಲ್ಲಿ. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದುಡ್ಡು, ನನ್ನ ಕಾಸು, ನನ್ನ ಸೈಟು, ನನ್ನ ಬ್ಯಾಂಕು, ಎಷ್ಟು ನನ್ನ 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 ಅಂತ ಗಂಟು ಹಾಕ್ಕೊಂಡಿರ್ತೀವಿ. ಸಾಧಾರಣ ಗಂಟಲ್ಲ, ಕಬ್ಬಿಣದ ಸಂಕೋಲೆಗಳಿಂದ ಬಿಕ್ಕೊಂಡಿರ್ತೀವಿ ನಾವು. ಅಷ್ಟು ಬಂಧನಗಳನ್ನು ನಾನು ಹಾಕ್ಕೊಂಡಿದ್ರೂ ಕೂಡ ಕಬ್ಬಿಣದ ಸಂಕೋಲೆಗಳಿಂದ ಹೇ ಸಾವೇ ಒಂದೇ ಏಟು ಎಲ್ಲ ಕತ್ತರಿಸ್ಬಿಡ್ತೇನೆ ನೀನು. ಹೌದಾ? ಒಂದೇ ಏಟು ಅಷ್ಟೇ. ಸಾವು ಬಂತು ಅಂತಂದರೆ ಯಾವ ನನ್ನ ಹೆಂಡತಿ, ಯಾವ ನನ್ನ ಮಗ, ಯಾವ ನನ್ನ ಮನೆ, ಯಾವ ದುಡ್ಡು ನಂದು, ಎಲ್ಲ ಬಿಸಾಕಿದ್ದಾಗೋಯ್ತು ಅಷ್ಟೇ ಒಂದೇ ಕ್ಷಣ. ಬಲೆ ಶಕ್ತಿ ಕಣೆ ನನಗೆ, ಬಲೆ ಶಾರ್ಪ್, ಬಲೆ ಚೂಪಾಗಿದ್ದೀನಿ ಈ ಶಕ್ತಿ ನಿನ್ನ ಹೊಡ್ತಾ. ಆಮೇಲೆ ಆ ಭಗವಂತ ನೀನು ಆವಾಗವಾಗ ಕಳಿಸ್ತಾ ಇರ್ತಾನೆ ನನ್ನ ತಾಯಿ. ಏನು ನಾನು ಸಾವು ನೋಡ್ತಾ ಇದ್ದೆ ಫಸ್ಟ್ ಅಲ್ಲ, ಈ ಹುಟ್ಟು ಸಾವನ್ ಚಕ್ರದಲ್ಲಿ ಎಷ್ಟೋ ಸಲ ನೋಡಿದ್ದೀನಿ, ಈಗಲೂ ನೋಡಿದ್ದೀನಿ ಅಷ್ಟೇ. ನಿನ್ನನ್ನು ಹಳೆಯ ಸ್ನೇಹಿತ ಭಗವಂತ ಕಳಿಸ್ತಾನೆ, ಬರ್ತೀಯ. ನನ್ನನ್ನು ಈ ಸನ್ನಿವೇಶ ಇನ್ನೊಂದು ಸನ್ನಿವೇಶಕ್ಕೆ ಕರ್ಕೊಂಡು ಹೋಗ್ತೀಯ, ಹೊಸ ಸನ್ನಿವೇಶಕ್ಕೆ, ಹೊಸ ಯಂತ್ರದ ಜೊತೆಗೆ. ಎಷ್ಟು ಚೆನ್ನಾಗಿದೆ. ನಿನಗೂ ನಮಸ್ಕಾರ, ನಿನ್ನ ಕಳಿಸೋಲ್ಲ ಭಗವಂತ, ಅವನಿಗೂ ನಮಸ್ಕಾರ. ಈ ಸ್ಥಿತಿಯಲ್ಲಿ ನಾವು ಪ್ರಾಣ ಕಳ್ಕೊಂಡ್ರೆ ನಿಜವಾಗ್ಲೂ ಅದಕ್ಕಿಂತ ಒಳ್ಳೆ ಮರಣ ಇನ್ನೊಂದಿಲ್ಲ. ಆದರೆ ಆ ಕೊನೆ ಕ್ಷಣಕ್ಕೆ ಬರಲ್ಲ, ಮೊದಲಿಂದ ತಯಾರಿ ಆಗಬೇಕು. ಅದಕ್ಕೆ ಮೊದಲಿಂದ ತಯಾರಿ ಆದರೆ ನಾವನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ನಾವು ಶರಣರ ಬಾಳನ್ನು ಮರಣದಲ್ಲಿ ಕಾಣು ಅಂತ ಅದನ್ನೇ ಹೇಳಿರೋದು. ಯಾವನು ಶರಣ ಇರ್ತಾನೆ, ಅವನು ಸಜ್ಜನ ಇರ್ತಾನೆ, ಅವನು ನಿಜವಾಗ್ಲೂ ಸಜ್ಜನಕ್ಕೆ ಜೀವನ ನಡೆಸೋದನ್ನ ಇಲ್ಲ ಅಂತ ತಿಳ್ಕೊಬೇಕಾದ್ರೆ ಅವನು ಸಾವು ನೋಡು, ಎಷ್ಟು ಪ್ರಶಾಂತವಾಗಿ, ಎಷ್ಟು ಆನಂದ ಬಿಡ್ತಾನೆ. ನಮಗೆಲ್ಲ ಹೇಗಿದೆ ಅಂದರೆ, ಸಾವು ಅಂತ ಅಲ್ಲಿ ಹೇಳೋದಕ್ಕೆ ಇಲ್ಲಿ ಗಡ 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 ಅಂತ ಇರ್ತೀವಿ. ಅದಲ್ಲ, ಒಳ್ಳೆ ಜೀವನ ನಡೆಸಿ. ಸಾವು ಅಂತ ರೈಟ್ ನಡೆಯಪ್ಪ ಹೋಗೋಣ ಅದು ಅಷ್ಟು ಸುಲಭ ಹೊರಟೋಗ್ತೀವಿ ನಾವು. ಅದೇ ಸಾಧನೆ ಅಂತಕ್ಕಂಥದ್ದು, ಅದನ್ನೇ ಸಜ್ಜನಿಕೆ ಅಂತ, ಅದನ್ನೇ ಶರಣರು ಅಂತ ಕರಿತಕ್ಕಂಥದ್ದು. ಹೀಗೆ ವೇದಗಳು ಸಾವಿನ ಬಗ್ಗೆ ಅನೇಕ ಅದ್ಭುತವಾದಂಥ ವಿಚಾರಗಳನ್ನು ಹೇಳಿ ಎಲ್ಲವನ್ನೂ ಕೂಡ ಜನಕ್ಕೆ ತಿಳಿಸ್ತಕ್ಕಂಥ ಒಂದು ಪುಸ್ತಕ ಇರ್ಬೋದು,
ಒಂದು ಪ್ರವಚನ ಇರ್ಬೋದು, ಒಂದು ಪ್ರಚಾರ ಇರ್ಬೋದು, ಇಲ್ಲೆಲ್ಲ ತೊಡಗಿಸ್ಕೊಂಡಿದ್ದವರು ಶ್ರೀಕಂಠಯ್ಯನವರು. ಮತ್ತು ಇನ್ನು ಅವ್ರ ಜೀವನದಲ್ಲಿ ಒಂದೆರಡು ಘಟನೆಗಳಿದೆ, ಅದನ್ನು ಹೇಳಬೇಕು ನಾನು. ಈ ಮೈಸೂರು ಆರ್ಯ ಸಮಾಜ, ಕೊತ್ತಲರಾಮಯ್ಯ ಬೀದಿ, ಅಲ್ಲಿ ಒಂದು ಹಳೆಯ ಆರ್ಯ ಸಮಾಜ ಕಂಡದು, ಭಾಳ ಹಳೆಯದದು. ಹಾಗೆ ಅದರದ್ದೇ ಆದಂಥ ಸಮಸ್ಯೆಗಳಿತ್ತು ಅದಕ್ಕೆ. ಅದನ್ನು ತೆಗೆಸಿ ಒಂದು ಹೊಸದಾಗಿ ಒಂದು ಕೆಲವಾರು ಈಗಿನ ಕಾಲಕ್ಕೆ ಬೇಕಂತ ಅನುಕೂಲಗಳನ್ನು ಮಾಡಿ ಒಂದು ಕಟ್ಟಡ ಕಟ್ಟಬೇಕು ಅಂತ ಅವ್ರ ತಲೆಗೆ ಬಂತು. ತನು, ಮನ, ಧನ, ಸಮಯ ಎಲ್ಲ ಕೊಟ್ಟಿದ್ದೇನೆ. ಅವರೂ ಕೈಯಿಂದ ಹಾಕಿದ್ದಲ್ದೇ ಅವರ ಪರಿಚಿತರು, ಸ್ನೇಹಿತರು, ಅವರಿಗೆಲ್ಲ ವೇದಗಳ ವಿಚಾರ ಹೇಳಿ ಇದರ ಪ್ರಚಾರಕ್ಕೋಸ್ಕರ ಒಂದು ಸಂಸ್ಥೆ ಆಗಬೇಕಾಗಿದೆ, ಆ ಸಂಸ್ಥೆಗೆ ಹೊಸ ಕಟ್ಟಡ ಬೇಕಾಗಿದೆ, ಇದು ಹಳೆ ಕಟ್ಟಡ ಅಂತ ಹೇಳಿ ಎಲ್ಲ ತಂದು ಆ ಕಟ್ಟಡ ಕಟ್ಟಿಸಿದ್ರು. ದೊಡ್ಡ ಸಾಹಸವೇ. ನಾವು ಒಂದು ಮನೆ ಕಟ್ಟಕ್ಕೆ ಒದ್ದಾಡ್ತೀವಿ ಕೆಲವು ಲಕ್ಷಗಳು, ಆ ಥರದ್ದು ಎಷ್ಟೋ ಲಕ್ಷದಾಗಿರ್ತಕ್ಕಂಥ ಸಾರ್ವಜನಿಕ ಭವನ ಅಂದಲ್ಲ ಅದು. ಒಂದು ಕಟ್ಟಬೇಕು ಅಂತಂದರೆ ತುಂಬ ಸಾಹಸ ಮಾಡಿದ್ರು ಅವರು. ಮಾಡಿದ್ರೆ ಕಟ್ಟಡ ಕಟ್ಟಿದ್ರು. ಕೊನೆಗೆ ಅವ್ರದ್ದು ಏನು ಆಸೆ ಅಂತಂದರೆ, ಇದು ಎಲ್ಲ ಕಡೆಗೂ ಪ್ರಚಾರ ಆಗಬೇಕು ಅಂತಂದರೆ ಈ ಕಟ್ಟಡದ ಉದ್ಘಾಟನೆಗೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯಪಾಲರು ಬರಬೇಕು ಅಂತ ಒಂದು ಆಸೆ ಅವರಿಗೆ. ಬಿಡಲಿಲ್ಲ. ಅದಕ್ಕೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೋಡಿ ಆ ಒಂದು ಪ್ರಯತ್ನದಲ್ಲಿ ನಾನು ಇದೆ ಅಂತ ಇಟ್ಕೊಳ್ಳಿ ಮಾಡಿ ರಾಜ್ಯಪಾಲರಿಗೆ ಒಂದು ಇಂಟರ್ವ್ಯೂ ತೊಗೊಂಡು ಅಲ್ಲಿಗೆ ಹೋಗಿ ಏನು ಕಾರ್ಯಕ್ರಮ, ಯಾಕೆ ನಾವು ಮಾಡ್ತಾಯಿದ್ದೀವಿ ಅನ್ನೋ ವಿಚಾರ ಹೇಳಿ. ಆಗ ಭಾರದ್ವಾಜ್ ಅಂತ ಇದ್ದವರು ರಾಜ್ಯಪಾಲರು, HR ಭಾರದ್ವಾಜ್, ಎಲ್ಲ ವಿಚಾರ ಹೇಳಿ ಅವರು ಹೌದು ನನಗೂ ಈ ವಿಚಾರ ಗೊತ್ತಿದೆ, ಆರ್ಯ ಸಮಾಜ ಅಥವಾ ದಯಾನಂದ ಸರಸ್ವತಿ ವಿಚಾರ ನಾನು ಓದಿದ್ದೇನೆ ನಾನು ಅಂತ ಅವರೊಂದು ಪುಸ್ತಕ ಬೇರೆ ಕೊಟ್ಟರು, ಫೆಲೋಶಿಪ್ ಇನ್ ಇಂಡಿಯಾ ಅಂತ. ಆ ಪುಸ್ತಕದಲ್ಲಿ ದಯಾನಂದರ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೀನಿ, ಅವ್ರು ಹೇಗೆ ಸಮಾಜ ಸೇವೆ ತೊಡಗಿಸ್ಕೊಂಡಂಥ ಆ ಪೇಜು ಕೂಡ ತೆಗೆದು ತೋರಿಸಿ ಆ ಪುಸ್ತಕ ಉಚಿತವಾಗಿ ಬೇರೆ ಕೊಟ್ಟು ಅವರು ತುಂಬ ಪ್ರೋತ್ಸಾಹಕರದ ಮಾತುಗಳನ್ನಾಡಿದ್ರು. ಆಮೇಲೆ ಅವರ ಅನುಕೂಲಕ್ಕೆ ತಕ್ಕಂತೆ ಇಂಥ ದಿವಸ ಇಷ್ಟೊತ್ತಿಗೆ ಹೀಗೆ ಅಂಥೇಳಿ ಮೈಸೂರಿಗೆ ಬಂದವರು ರಾಜ್ಯಪಾಲರು ಆ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿ, ಅಲ್ಲಿ ಫಂಕ್ಷನ್ ಮಾಡೋಕ್ಕೆ ಜಾಗ ಇದೆ, ಒಂದು ಚಿಕ್ಕ ಜಾಗ, ಆ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿ ಹತ್ತಿರ ಇನ್ನೊಂದು ವಿಶಾಲವಾದಂಥ ಜಾಗ ಇತ್ತು, ಅಲ್ಲಿ ಗಿಂಡಾಲೆಲ್ಲ ಹಾಕಿಸಿ ಅಲ್ಲಿ ಆ ಕಾರ್ಯಕ್ರಮ ನೆರವೇರ್ತಲ್ಲಿ. ಅವ್ರ ಕನಸು ನನಸಾಯಿತು. ಒಂದು ಕಟ್ಟಡ ಕಟ್ಟಬೇಕು ಸೌಲಭ್ಯಗಳೊಂದಿಗೆ, 2 ರಾಜ್ಯಪಾಲರನ್ನು ಕರಿಬೇಕು ಅಂತೇಳಿ, 2 ಕೂಡ ನಡೀತಲ್ಲಿ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಒಂದು ಸ್ಮರಣ ಸಂಚಿಕೆ ಕೂಡ ಬಿಡುಗಡೆ ಮಾಡಿದ್ರು, ಅನೇಕ ವೈದಿಕ ವಿಚಾರಣ ತಿಳಿಸ್ತಕ್ಕಂಥದ್ದು. ಆ ಕೆಲಸಲ್ಲೂ ನಾನು ಅವ್ರ ಜೊತೆ ಇದ್ದೆ. ಆಮೇಲೆ ಆ ಫಂಕ್ಷನಲ್ಲಿ ರಾಜ್ಯಪಾಲರು ಬಂದು ಬಿಡುಗಡೆ ಮಾಡಿ ಹೋಗಿದ್ದಾಯ್ತಲ್ಲ, ಉದ್ಘಾಟನೆ ಮಾಡಿ ಹೋಗಿದ್ದಾಯ್ತಲ್ಲ, ಆಮೇಲೆ ಇಡೀ ದಿನ ವೇದ ಗೋಷ್ಠಿಗಳನ್ನು ಅರೇಂಜ್ ಮಾಡಿದರು. ಜನಕ್ಕೆ ವೇದಗಳ ವಿಚಾರ ತಿಳಿಬೇಕು ಅಂತ ವೇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳಿಗೆ ಒಂದೊಂದು ವಿಚಾರ ಇಟ್ಕೊಂಡಿದ್ದೇನೆ, ವೇದ ಗೋಷ್ಠಿಗಳು ಕೂಡ ಮಾಡಿದ್ರು. ನಾನು ಕಂಡ ಹಾಗೆ ಅವ್ರ ಜೊತೆಗೆ ಬೇರೆಯವ್ರು ನಿಂತಿದ್ರು ಅನ್ನೋದು ಹೌದು, ಬೇರೆ ಸಹಕಾರ ಇಲ್ಲ ಆಗಲ್ಲ ಅನ್ನೋದು ನಿಜ. ಆದರೆ ಅದರ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದ್ರು ಶ್ರೀಕಂಠಯ್ಯನವರು. ಮತ್ತು ಈ ವೇದಗಳ ಪ್ರಚಾರ ಆಗಬೇಕು ಅಂತಂದರೆ ಬರೀ ಭಾಷಣದಿಂದ ಆಗಲ್ಲ, ಬರೀ ಪುಸ್ತಕದಿಂದ ಆಗಲ್ಲ, ಆಚರಣೆಯಲ್ಲಿ ಇಡಬೇಕು ಅನ್ನೋ ವಿಚಾರ ತಿಳ್ಕೊಂಡಿದ್ರು. ವೇದ ಹೇಳೋದು ಅದನ್ನೇ, ನೀ ಏನು ಜ್ಞಾನವನ್ನು ಸಂಪಾದನೆ ಮಾಡ್ತೀಯ ಆ ಜ್ಞಾನ ಹೆಳವ, ಬುದ್ಧಿ ಇದೆ, ಒಳ್ಳೆಯಕ್ಕಾಗಲ್ಲ, ಪ್ರಚಾರಕ್ಕಾಗಲ್ಲ. ಪ್ರಚಾರ ಆಗಬೇಕಂದ್ರೆ ಅದ್ರ ಜೊತೆಗೆ ಕರ್ಮ ಅಂತಕ್ಕಂಥ ಸೇರಬೇಕು. ಜ್ಞಾನ ಮತ್ತು ಕರ್ಮ 2 ಒಟ್ಟೊಟ್ಟಿಗೆ ಹೋದರೆ ತಿಳಿದು ಕೆಲಸ ಮಾಡ್ತೀವಿ, ಒಳ್ಳೆಯ ಫಲ ಬರುತ್ತೆ. ತಿಳಿಯದೇ ಕೆಲಸ ಮಾಡಿದ್ರೂ ಎಡವಟ್ಟೆ, ತಿಳಿದು ಕೆಲಸ ಮಾಡಿದರೂ ವ್ಯರ್ಥ. ಚೆನ್ನಾಗಿದೆ ವೇದ. ತಿಳಿಬೇಕು, ಅದರಂತೆ ನಡಿಬೇಕು, ಮತ್ತು ಆ ರೀತಿ ನಡೆದಾಗ ಫಲ ಸಿಗುತ್ತೆ, ನಮಗೆ ಒಂದು ಒಳ್ಳೆಯ ಪರಿಣಾಮ ಸಿಗುತ್ತೆ. ಆವಾಗ ನೋಡಿ ಹೆಂಗೆ ಮಾಡಿದೆ ಅಂತೇಳಿ ನಾವು ದುರಹಂಕಾರ ಪಡಬಾರ್ದು. ಇದು ಅನೇಕರ ಸಹಕಾರದಿಂದಾಗಿರ್ತಕ್ಕಂಥದ್ದು, ಭಗವಂತನ ಕೃಪೆಯಿಂದಾಗಿದ್ದು. ನಾನು ಅದಕ್ಕೆ ನಿಮಿತ್ತ ಮಾತ್ರ ಅಷ್ಟೇ ಅಂತ ಭಾವನೆ ಮಾಡಿದಾಗ ಅದು ವ್ಯಕ್ತಿಗೆ ಒಳ್ಳೆಯದು. ಇದಕ್ಕೇನು ಕರೀತಾರೆ? ವಿನಯ ಅಂತ ಕರೀತಾರೆ. ಇದಕ್ಕೇನು ಕರೀತಾರೆ? ಭಕ್ತಿ ಅಂತ ಕರೀತಾರೆ. ಇದಕ್ಕೇನು ಕರೀತಾರೆ? ಉಪಾಸನೆ ಅಂತ ಕರೀತಾರೆ. ಯೋಗದಲ್ಲಿ ಇದನ್ನು ಈಶ್ವರ ಪ್ರಣಿಧಾನ, ನಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಭಗವಂತನ ಅರ್ಪಣೆ ಮಾಡ್ತಕ್ಕಂಥದ್ದು. ನಮ್ಮದು ನಾವು ಮಾಡಿದೆ ಅಂತಕ್ಕಂಥ ವಿಚಾರ ಇಲ್ಲ ಅನ್ನೋದನ್ನು ಪಾಲನೆ ಮಾಡಬೇಕಾದ್ದಿದೆ ನಾವು. ಆ ರೀತಿ ಯಾವ ಒಂದು ಜ್ಞಾನ ಇದೆ, ಅದಕ್ಕೆ ತಕ್ಕಂಥ ಕರ್ಮ ಇದೆ, ಮತ್ತು ಆ ವಿನಯ ಏನಿದೆ, ಇದನ್ನು ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಅವನೊಬ್ಬ ಸಾಧುವಾದಂಥ ಸಜ್ಜನ ಆಗ್ತಾನೆ ಅಂತ ವಿಚಾರ ಗೊತ್ತಿತ್ತು ಅವರಿಗೆ.
ಯಾವ ಮಟ್ಟಕ್ಕೆ ಅಂತಂದರೆ ಅವರ ಈ ಸಾವಿಗೆ ಕೆಲವು ವರ್ಷಗಳ ಮುಂಚಿಂದನೇ ಅಷ್ಟು ವಯಸ್ಸಾಗಿರೋ ಉತ್ಸಾಹ ತೆಗಿರಲಿಲ್ಲ ಅವರು. ಈ ಬಿಡದಿ ಕೆಂಗೇರಿ ಹತ್ತಿರ ಒಂದು ಸ್ಥಳ ತಗೊಂಡು ಅಲ್ಲಿ ಒಂದು ಆರ್ಯ ಸಮಾಜ ಮಾಡೋರಲ್ಲಿ ಕಟ್ಟಡ ಕಟ್ಟಿದ್ರು. ಕಟ್ಟಡ ಕಟ್ಟಿ ಅಲ್ಲಿ ವಾರಕ್ಕೊಂದು ಸಲ 2 ಸಲ ಆದಾಗೆಲ್ಲ ಬಂದಲ್ಲಿ ಒಂದು ಅಗ್ನಿಹೋತ್ರ ಮಾಡಿ ಹೋಗೋರು. ಅಲ್ಲಿ ಒಂದು ಶಿಬಿರ ಕೂಡ ಮಾಡಿದ್ರು, ವೇದಗಳ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರನ್ನ ಸೇರಿಸ್ಕೊಂಡು. ಅಂದರೆ ವೇದ ಪ್ರಚಾರ ಬೇಕು, ಜನಕ್ಕೆ ತಲುಪಬೇಕು ಅಂತಕ್ಕಂಥ ಉತ್ಸಾಹ ಅವರಲ್ಲಿ ಅಷ್ಟಿತ್ತು. ಜೀವನೋತ್ಸಾಹ, ವಯಸ್ಸು ಅವ್ರನ್ನ ತಡೆಯಲಿಲ್ಲ. ಹೀಗೆ ವೇದಗಳು ಮಾನವೀಯತೆಯಿಂದ ಕೂಡಿರ್ತಕ್ಕಂಥದ್ದು. ವೇದಗಳು ಮನೆ ಮನೆಗೆ ತಲುಪಬೇಕು. ವೇದಗಳ ವಿಚಾರ ಸರಿಯಾಗಿ ಬಂತು ಅಂತಂದರೆ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವುದೂ ಇರೋದಿಲ್ಲ. ಇವತ್ತು ಅದರ ಮೇಲೆ ಏನೇನು ತಪ್ಪು ಆರೋಪಣೆಗಳು ಮಾಡಿದರೆ ಇದು ಯಾವುದೂ ಸರಿ ಇಲ್ಲ. ಎಲ್ಲ ಅನೇಕ ವಿಚಾರಗಳನ್ನು ತಿಳಿದು ಹೇಳ್ತಾ ಮಾಡ್ತಾ ಇದ್ದಂಥ ಜನ ಶ್ರೀಕಂಠಯ್ಯನವರು. ಈ ಸಂದರ್ಭದಲ್ಲಿ ವೇದಗಳ ವಿಚಾರ ಒಂದಷ್ಟು, ವೇದಗಳಲ್ಲಿ ಸಾವಿನ ಬಗ್ಗೆ ಹೇಳಿರ್ತಕ್ಕಂಥ ವಿಚಾರ ಒಂದಷ್ಟು, ಮತ್ತು ಅದನ್ನು ಶ್ರದ್ಧೆಯಿಂದ ಪಾಲನೆ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಂಥ ಶ್ರೀಕಂಠಯ್ಯನವ್ರ ಬಗ್ಗೆ ಒಂದಷ್ಟು ವಿಚಾರ ಎಲ್ಲ ನಂಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾನು ಎಲ್ಲ ತಾಳ್ಮೆಯಿಂದ ಕೇಳಿದ್ದೀರಾ. ಇದೇ ನಾವು ಅವ್ರು ಕೊಡಬೇಕಂತ ಶ್ರದ್ಧಾಂಜಲಿ ಅಷ್ಟೇ. ಅವ್ರು ಬಿಟ್ಟಿರೋ ಕೆಲಸ ಮುಂದುವರಿಸ್ಬೇಕು ಅನ್ನೋದು ಅಷ್ಟೇ ನಿಜ. ಮಕ್ಕಳನ್ನ ಹಾಗೆ ತಯಾರು ಮಾಡಿದ್ದಾರೆ. ಅವರು ಕೂಡ ವೇದಾಭಿಮಾನಿಗಳೇ. ಅವ್ರು ಬಿಟ್ಟಂಥ ಆ ವೇದ ಪ್ರಚಾರ, ಆ ಕೆಲಸನ ಅವ್ರ ಮಕ್ಕಳು, ಸ್ನೇಹಿತರು ಎಲ್ಲರೂ ಮಾಡ್ತೀರ ಅಂತಕ್ಕಂಥ ಒಂದು ವಿಶ್ವಾಸದೊಂದಿಗೆ ನಾನು ಹಂಚ್ಕೋಬೇಕಂತ ವಿಚಾರ ಹಂಚ್ಕೊಂಡಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ.